Hello friends, welcome back again. Mouse ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 12 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡೆಯಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 13 ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿರೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಮರಿದೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಉಳಿದಿರೋ 2 ಚಾನೆಲ್ ಲಿಂಕ್ ಅಂಡ್ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಫಾಲೋ ಮಾಡ್ತಿರೋ ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ವಾಟ್ಸ್ಆಪ್ ಮುಖಾಂತರ ಕೂಡ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಮುಖ್ಯವಾಗಿ ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿದ ತಕ್ಷಣ ಅಲ್ಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗಿ ಬರುತ್ತೆ. ಹೈಪ್ ಕೂಡ ಮಾಡ್ಬಿಡಿ. ನೀವು ಕೂಡ ಕೆಲವೊಂದು ಪಾಯಿಂಟ್ಸ್ ನಮಗೆ ತುಂಬಾನೇ ಮೋಟಿವೇಟ್ ಆಗಿರುತ್ತೆ ಈ ತರ ಒಳ್ಳೆ ವಿಡಿಯೋಸ್ ನ ಮಾಡ್ತಾ ಇರೋದಕ್ಕೆ. ಬನ್ನಿ ಇವತ್ತಿನ 13th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋಯಿನ್ ಬಗ್ಗೆ ಅವ್ನಿಗೆ ಲೈಟ್ ಆಗಿ ನೆನಪು ಬಂದಿರುತ್ತೆ. ಹೌದಲ್ವಾ, ಹೀರೋಯಿನ್ ಅಂತ ಒಬ್ಬಳ ನಿಂದನೆ ಸುತ್ತಾ ಇದ್ಲಲ್ವಾ ಅಂತ. ಅವಳು ಎಲ್ಲೋದ್ಲಪ್ಪ ಅಂತ ಅವಳು ಹುಡುಕೋ ಪ್ರೊಸೀಜರ್ ಅಲ್ಲಿ ಅವ್ನಿಗೊಂದು ಬೆಕ್ಕು ಮರಿ ಸಿಕ್ಕಿರತ್ತೆ. ಅಯ್ಯೋ ಪಾಪ ಈ ಬೆಕ್ಕು ಮರಿ ಮಳೆಯಲ್ಲಿ ನೆನೀತಾ ಇದಲ್ವಾ ಅಂತ ಮನೆಗೆ ಕರ್ಕೊಂಡೋಗಿ ಅವನೊಂದು ಬರ್ಡ್ ಕೇಜ್ ಇಟ್ಕೊಂಡಿರ್ತಾನಲ್ವಾ, ಅದ್ರೊಳಗಡೆ ಬೆಕ್ಕು ಮರಿನ ಇಡ್ಸೋಣ ಅಂತ ಅದನ್ನ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಟಕ್ ಅಂತ ಅವನಿಗೆ ಇವಾಗ ಹೊಸದಾಗಿ ಕೊಲೆಗಳು ನಡೀತಾ ಇದೆ ಅಲ್ವಾ, ಆ ಕಿಲ್ಲರ್ ಬಗ್ಗೆ ಒಂದು ಕ್ಲೂ ಸಿಗುತ್ತೆ. ಅದೇನಂತ ಹೋಗಿ ಪೊಲೀಸ್ ಅವ್ರ ಹತ್ರ ಕೂಡ ಹೇಳ್ತಾರೆ. ಹೊಸದಾಗಿ ಸತ್ತಿರೋ 2ನೇ ವಿಕ್ಟಿಮ್ ಅವ್ರ ಮನೆಗೆ ಬರಕ್ ಹೇಳಿರ್ತಾರೆ. ಬಂದ್ಬಿಟ್ರಾ, ಇಲ್ಲಿ ನೋಡಿ ನಾನ್ ಕಂಡಿಡಿದಿರೋ ಕೀ ಪಾಯಿಂಟ್, ಇದನ್ನ ಇಟ್ಕೊಂಡು ಕಿಲ್ಲರ್ ನ ರೀಚ್ ಮಾಡೋ ಚಾನ್ಸ್ ಇದೆ ಅಂತ ಹೇಳಿ ವಿಂಡೋನ ತೋರಿಸ್ತಾನೆ. ಇಲ್ಲಿ ನೋಡಿ ಈ ಸೆಕೆಂಡ್ ವಿಕ್ಟಿಮ್ ಅವ್ರ ಮನೆ ಕಂಪ್ಲೀಟ್ ಆಗಿ ಹಳೇದು, ಆಲ್ಮೋಸ್ಟ್ ಸೀಲಿಂಗ್ ಅಲ್ಲಿ ಇರೋ ಆ ಸಿಮೆಂಟ್ ಎಲ್ಲ ಕೂಡ ಬೀಳ್ತಾ ಇದೆ. ಆದ್ರೆ ವಿಂಡೋ ಮಾತ್ರ ಹೆಂಗ್ ಹೊಸದಾಗಿದೆ. ನಾನು ಆಲ್ರೆಡಿ ಫಸ್ಟ್ ವಿಕ್ಟಿಮ್ ಮತ್ತೆ ಆ ರಿಪೋರ್ಟರ್ ಹುಡುಗಿ ಒಂದು ಕೊಲೆ ಆಗಿತ್ತು ಅಂತ ಹೇಳಿದ್ಲಲ್ವಾ, ಅದೇ ಪಾರ್ಕ್ ಅಲ್ಲಿ ನಾಯ್ಮರಿನ್ ಕೂಡ ಸಾಯಿಸ್ಬಿಟ್ಟಿದ್ದ ಅಲ್ವಾ ಕಿಲ್ಲರ್. ಆ ಹುಡುಗಿನ ಬಂದು 0 ವಿಕ್ಟಿಮ್ ಅಂತ ಕರೆಯೋಣ. 1 ಮುಂದೆ 0ನೇ ಅಲ್ವಾ ಬರೋದು. ಸೊ ಅವ್ನ್ ಮಾಡಿರೋ 2 ಕೊಲೆಕ್ಕೂ ಮುಂಚೆ ಅವ್ನು ಇದನ್ನ ಮಾಡಿದ್ದ ಅಲ್ವಾ, ಸೊ ಇದನ್ನ 0 ಅಂತ ಕರೆಯೋಣ. ಅವ್ರ ಮನೆಗೆ ಕೂಡ ನಾನು ಹೋಗ್ಬಿಟ್ಟು ಬಂದ್ಬಿಟ್ಟೆ ಸರ್. ಆ ಇಬ್ಬರ ಮನೆಯಲ್ಲೂ ಅಷ್ಟೇ ಮನೆ ಕಂಡೀಷನ್ ತುಂಬಾ ಮೋಸವಾಗಿದ್ರು ವಿಂಡೋಸ್ ಮಾತ್ರ ಹೊಸದಾಗಿದೆ. ನನಗ್ ಗೊತ್ತಿರೋಂಗೆ ಈ ವಿಂಡೋನ ಫಿಕ್ಸ್ ಮಾಡಕ್ಕೆ ಬಂದಿರೋನೆ ಕೊಲೆಗಾರ ಆಗಿರ್ಬೇಕು ಸರ್. ಮುಖ್ಯವಾಗಿ 3 ಜನ ಮನೆ ಕೂಡ ಒಬ್ನೇ ಹೋಗಿರ್ಬೇಕು ಅಂತ ಒಂದು ಅಸಂಪ್ಷನ್ ನ ಹೇಳ್ತಾನೆ. ಇಲ್ಲಿ ಏನ್ ಪಾಯಿಂಟ್ ಅಂತಂದ್ರೆ ಅವ್ರು ಬಂದು ಇದನ್ನ ದುಡ್ಡು ಕೊಟ್ಟು ಹಾಕ್ಸಿಲ್ಲ, ಈ ವಿಂಡೋನ ಅಮೌಂಟ್ ಪೇ ಮಾಡಿ ಏನು ಹಾಕ್ಸಿಲ್ಲ. ಒಂದು ಫೌಂಡೇಶನ್ ಅವರು ವಿಮೆನ್ ಸೇಫ್ಟಿಗೋಸ್ಕರ ಒಂದು ಫೌಂಡೇಶನ್ ನಡೆಸ್ತಾ ಇರ್ತಾರಲ್ವಾ, ಅಲ್ಲಿ ತುಂಬಾ ಜನ ವಾಲಂಟಿಯರ್ಸ್ ಬಂದು ಅವಾಗ ಕೆಲಸ ಮಾಡ್ತಾ ಇರ್ತಾರೆ. ಆ ತರದ್ರಲ್ಲಿ ಯಾರೋ ಬಂದು ವಿಂಡೋನ ಫಿಕ್ಸ್ ಮಾಡಿರೋದು ಅನ್ನೋ ಹತ್ರ ಒಂದು ವಿಷಯ ಅವ್ರಿಗೆ ಗೊತ್ತಾಗುತ್ತೆ. ಸೊ ಆ ಫೌಂಡೇಶನ್ ಇರೋ ಜಾಗಕ್ಕೆ ಇವ್ರು ಹೋಗಿ ಅವ್ರ ಹತ್ರ ಮಾತಾಡ್ಬೇಕನ್ನವಾಗ ಆ ಜಾಗದಲ್ಲಿ ಒಳಗಡೆ ಒಂದು ವೈಟ್ ಕಲರ್ ನಾಯಿನ ಕಟ್ಟಾಕಿರೋದು ಗಮನಿಸ್ತಾರೆ. ಇದ್ರ ಬಗ್ಗೆ ನಮ್ಮ ಹೀರೋ ಕೂಡ ಪೊಲೀಸ್ ಆಫೀಸರ್ ಹತ್ರ ಹೇಳ್ತಾನೆ. ಆ ವಿಕ್ಟಿಮ್ 0 ಇದ್ದಾಳಲ್ವಾ, ರಿಪೋರ್ಟರ್ ಹೇಳಿರೋ ಹುಡುಗಿ, ಆ ಹುಡುಗಿ ಸತ್ತಿರೋ ಜಾಗದಲ್ಲಿ ಅಂದ್ರೆ ಆ ಹುಡುಗಿ ಹತ್ರ ಕೂಡ ಒಂದು ವೈಟ್ ಕಲರ್ ನಾಯಿ ಇತ್ತಲ್ವಾ, ಆ ಹುಡುಗಿ ಸತ್ತಿರೋ ಜಾಗದಲ್ಲಿ ಆ ಹುಡುಗಿದು ಹೇರ್ ಬ್ಯಾಂಡ್ ಒಂದು ಸಿಕ್ಕಿರುತ್ತೆ. ಮೋಸ್ಟ್ಲಿ ಆ ಹುಡುಗಿ ನಾಯಿನ ಸಾಕ್ತಾ ಇದ್ಲು ಅಂತಂದ್ರೆ ಆ ನಾಯಿದು ಹೇರ್ಸ್ ಬಂದು ಆ ಬ್ಯಾಂಡ್ ಗೆ ಅಂಟ್ಕೊಂಡೇ ಇರುತ್ತೆ. ಇನ್ ಕೇಸ್ ಆ ನಾಯಿದಲ್ದೆ, ಆ ಸತ್ತಿರೋ ನಾಯಿದಲ್ದೆ ಬೇರೆ ಯಾವ್ದು ನಾಯಿದು ಕೂದ್ಲಿದ್ಯಾ ಅದನ್ನ ಚೆಕ್ ಮಾಡ್ಬೇಕು ಅಂತ ನಮ್ಮ ಪೊಲೀಸ್ ಆಫೀಸರ್ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಾಲ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಏನಕ್ಕೆ ಬೇರೆ ನಾಯಿದು ಸಿಗ್ತಾ ಇದೆಯಾ ಅಂತ ಇವ್ರು ಕನ್ಫರ್ಮ್ ಮಾಡ್ಬೇಕಂದ್ರೆ ಇವಾಗ ಈ ಜಾಗದಲ್ಲಿ ಕೂಡ ಒಂದು ವೈಟ್ ಕಲರ್ ನಾಯಿ ಇದೆ ಅಲ್ವಾ, ಮೋಸ್ಟ್ಲಿ ಈ ನಾಯಿದು ಕೂದ್ಲು ಏನಾದ್ರೂ ಅವ್ಳ ಬ್ಯಾಂಡ್ ಅಲ್ಲಿ ಸಿಕ್ಕಿದ್ರೆ ಈ ಜಾಗಕ್ಕೆ ಬಂದೋಗೋರೆಲ್ಲ ಯಾರೋ ಒಬ್ರಾಗಿರ್ಬೋದಲ್ವಾ, ಅದನ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರನ್ನ ಬರಕ್ಕೆ ಹೇಳಿರೋದು. ಇವರು ಒಳಗಡೆ ಹೋಗಿ ಬಂದಿರೋ ಕೆಲಸನ ನೋಡ್ತಾರೆ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತೆಲ್ಲ ಕೇಳಿದಾಗ ಇದು ದೊಡ್ಡ ಫೌಂಡೇಶನ್ ಆಗಿರೋದ್ರಿಂದ ತುಂಬಾ ಜನ ಈ ಜಾಗಕ್ಕೆ ಬಂದು ಹೋಗ್ತಾ ಇರ್ತಾರೆ. ವಾಲಂಟಿಯರ್ಸ್ ಆಗಿ ತುಂಬಾ ಜನ ಬಂದು ವರ್ಕ್ ಮಾಡೋದ್ರಿಂದ ಇಲ್ಲಿರೋರು ಕೂಡ ಅದ್ರ ರೆಕಾರ್ಡ್ಸ್ ನ ಏನು ಮೇಂಟೈನ್ ಮಾಡಿಲ್ಲ. ಯಾರು ಬರ್ತಾರೆ ಅವ್ರು ಹೋಗ್ತಾರೆ ಅಂತ ಅವ್ರ ಐಡಿಸ್ ಕೂಡ ಇವ್ರು ಚೆಕ್ ಮಾಡೋದಿಲ್ಲ. ಬಂದು ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಂದ್ರೆ ಇನ್ಸ್ಟಾಲೇಷನ್ ಮಾಡೋ ಕೆಲಸನೇ ಇಲ್ಲಿ ಬರೋರ್ದಲ್ಲ. ಆ ವಿಷಯ ಹೇಳಿದ್ಮೇಲೆ ದೊಡ್ಡದಾಗಿ ಏನು ಸಿಗ್ಲಿಲ್ವಲ್ಲ ಅಂತ ಇವ್ರು ಇನ್ನೇನ್ ಅಲ್ಲಿಂದ ಹೋಗ್ಬೇಕನ್ನವಾಗ ನಮ್ ಹೀರೋ ಅಲ್ಲಿ ವಾಲ್ ಅಲ್ಲಿ ಹಾಕಿರೋ ಒಂದು ಫೋಟೋನ ನೋಡ್ತಾನೆ. ಅದ್ ಯಾವ್ದೋ ಒಂದು ಮನೆ ಮುಂದೆ ಒಂದು 7 ಜನ ಈ ಫೌಂಡೇಶನ್ ಒಂದು ಬ್ಯಾನರ್ ನ ಇಟ್ಕೊಂಡು ಫೋಟೋ ತೆಗ್ದಿರ್ತಾರೆ. ಅದನ್ನ ನೋಡಿ ಇವ್ನಿಗೆ ಏನ್ ಫ್ಲಾಶ್ ಆಯ್ತು, ಅಲ್ಲಿ ಕೆಲಸ ಮಾಡ್ತಾ ಇರೋರ ಹತ್ರ ನನಗೆ ಇದು ಒರಿಜಿನಲ್ ಕಾಪಿ ಬೇಕು ಅಂತ ಕೇಳ್ತಾ ಇದ್ದಾನೆ. ಈ ಪೊಲೀಸ್ ಆಫೀಸರ್ಗೆ ನೀನೇನಕ್ಕೋ ಅದನ್ನ ಕೇಳ್ತಾ ಇದೆ, ಅದ್ರಲ್ಲಿ ಅಂತದ್ ಏನ್ ಕಂಡಿಡಿದೆ ಅಂತ ನೋಡಿದ್ರೆ ಅದನ್ನ ಈಗ ಸಿಸ್ಟಮ್ ಅಲ್ಲಿ ಹಾಕಿ ತೋರಿಸ್ತಾ ಇದ್ದಾನೆ. ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇದ್ರಲ್ಲಿ ನೋಡಿ ಒಂದು ಆಮೆ ಕಾಣಿಸ್ತಾ ಇದೆಯಾ ಫೋಟೋನಲ್ಲಿ, ಈ ಫೋಟೋ ತೆಗ್ದಿರೋದು ಬೇರೆ ಎಲ್ಲೂ ಅಲ್ಲ, ಹೊಸದಾಗಿ ಸಿಕ್ಕಿರೋ ಸೆಕೆಂಡ್ ವಿಕ್ಟಿಮ್ ಅವ್ರ ಮನೆಯಲ್ಲಿ ಅಂತ ಹೇಳ್ತಾನೆ. ಅದನ್ನ ಹೆಂಗೋ ನೀನ್ ಅಷ್ಟು ಕರೆಕ್ಟ್ ಆಗಿ ಹೇಳ್ತಾ ಇದೀಯ ಅಂದ್ರೆ ಈ ಫೋಟೋನಲ್ಲಿ ಒಂದು ಆಮೆ ಗೊಂಬೆ ಅಂತ ಹೇಳಿದ್ನಲ್ವಾ, ಸೇಮ್ ಇದೇ ತರನೇ ಸೆಕೆಂಡ್ ವಿಕ್ಟಿಮ್ ಅವ್ರ ಮನೆ ಹೊರಗಡೆ ಇದ್ದಿದ್ರ ನಾನು ಗಮನಿಸಿದೀನಿ ಅಂತ ಹೇಳ್ತಾನೆ. ಇದ್ರ ಕೇಳಿಸ್ಕೊಂಡು ಪೊಲೀಸ್ ಆಫೀಸರ್ಗೆ ಸಖತ್ ಶಾಕು. ಅದಿಷ್ಟೇಷ್ಟಿದೆ ಕಣ ಮೈನ್ಯೂಟ್ ಆಗಿ ಒಂದು ಮೂಲೆಯಲ್ಲಿ, ಅದನ್ನ ಹೆಂಗೋ ನೀನ್ ನೋಡ್ದೆ, ತಲೆಗೆ ಸರ್ಜರಿ ಆದಾಗಿಂದ ನೀನ್ ತುಂಬಾ ಬ್ರಿಲಿಯಂಟ್ ಆಗ್ಬಿಟ್ಟಿದೆ, ನಿನ್ ಕಣ್ಣು ಅಲ್ಲೆಲ್ಲ ಹೋಯ್ತಾ ಅಂದಾಗ ಏನಿಲ್ಲ ಸರ್, ಇದಕ್ಕೂ ಮುಂಚೆ ಹೋಗಿದ್ವಲ್ಲ, ಜಸ್ಟ್ ಹೊರಗಡೆ ಬಂದ್ ನಾನು ನಿಂತಿರ್ಬೇಕಾದ್ರೆ ಅದನ್ನ ಗಮನಿಸಿದ್ದೆ ಅಷ್ಟೇ ಅಂತ ಹೇಳ್ತಾನೆ. ಇದ್ರೂನು ನೀನ್ ಭಯಂಕರ ಇಂಟೆಲಿಜೆಂಟ್ ಆಗ್ಬಿಟ್ಟಿದ್ಯಾ ಕಣೋ, ಇದನ್ನ ಇಟ್ಕೊಂಡೆ ಕಿಲ್ಲರ್ ಯಾರು ಅಂತ ಕಂಡಿಡಿದ್ ಬಿಡ್ಬೋದು ಅಂತ ಹೇಳ್ತಾರೆ. ಹೆಂಗಂತ ನೋಡಿದ್ರೆ ಆ ಮನೆ ಹತ್ರ 7 ಜನ ಫೋಟೋನ ತೆಗ್ದಿರೋತಾನೆ, 7 ಜನ ಇದಾರಲ್ವಾ, ಅದ್ರಲ್ಲೇ ಯಾರೋ ಒಬ್ರು ಕಿಲ್ಲರ್ ಆಗಿರ್ಬೇಕು. ಆ ವಿಕ್ಟಿಮ್ಸ್ ಗೆ ಈಗ ಸತ್ತಿದಾರಲ್ಲ ವಿಕ್ಟಿಮ್ಸ್ ಗೆ ಪರಿಚಯ ಆಗಿ ಇವರೇ ಹೋಗಿ ಸಾಯಿಸಿರ್ಬೇಕು ಅಂತ ಹೇಳಿ ಈಗ 7 ಜನನ ಕೂಡ ಕರೆಸಿ ಒಂದು ಸಣ್ಣ ಇಂಟರ್ವ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಈ ತರ ಸೋಷಿಯಲ್ ಸರ್ವಿಸ್ ಮಾಡಕ್ಕೆ ಸಾಮಾನ್ಯವಾಗಿ ಯಾರು ಮುಂದೆ ಬರೋದಿಲ್ಲ, ಸೊ ನಿಮ್ಗೊಂದು ಇಂಟರ್ವ್ಯೂ ಮಾಡ್ಬೇಕು ಅಂತ ಅವ್ರನ್ನ ಕರೆಸಿ ಕೂರ್ಸ್ಕೊಂಡು ಅವ್ರಿಗೆಲ್ಲ ಒಂದೊಂದು ಬಾಕ್ಸ್ ನ ಕೈಯಲ್ಲಿ ಕೊಟ್ಬಿಟ್ಟು ಅದನ್ನ ನಾಟ್ ಹಾಕಕ್ಕೆ ಹೇಳ್ತಾ ಇದಾರೆ. ಹಾಕ್ಬೇಕು ಮತ್ತೆ ಬಿಚ್ಚಬೇಕು ಆ ಕೆಲ್ಸನ ಕೊಡ್ತಾ ಇದಾರೆ. ಇದನ್ನ ಯಾರು ಕಣ್ ಹಾರಿಸದೆ ನೋಡ್ತಾ ಇರ್ತಾರೆ. ಪ್ಲಸ್ ಇವ್ರು ಮಾಡ್ತಾರೆ ಈ ಕೆಲ್ಸನ ವಿಡಿಯೋ ಕೂಡ ಮಾಡಿರ್ತಾರೆ. ಈಗ ವಿಡಿಯೋನೆಲ್ಲ ಪ್ಲೇ ಮಾಡಿದಾಗ ರಿಪೋರ್ಟರ್ ಹುಡುಗಿಗೆ ಒಂದು ವಯಸ್ಸಾದವ್ರು ಇರ್ತಾರಲ್ವಾ ಅವ್ರ ಮೇಲೆ ಡೌಟ್ ಬರುತ್ತೆ. ನನ್ಗೆ ಯಾಕೆ ಅವ್ರ ಮೇಲೆ ಡೌಟ್ ಇದೆ, ಅವ್ರ ನಡವಳಿಕೆ ಸರಿ ಇಲ್ಲ
ಅಂತ. ಆದ್ರೆ ನಮ್ ಹೀರೋ ಇಲ್ಲ ಅವ್ರಿಗೆ ಕೆಲಸ ಮಾಡಿರೋದಿಲ್ಲ, ಈ ಗುಂಪಲ್ಲಿ ಕನ್ನಡಿ ಹಾಕೊಂಡಿದ್ದಾನಲ್ಲ ವೂ ಅಂತ, ನನ್ಗೆ ಯಾಕೋ ಅವನ್ ಮೇಲೆನೆ ಡೌಟ್ ಇದೆ ಅಂತ ಹೇಳ್ತಾರೆ. ಅದ್ಯಾಕೆ ಅವನ್ ಮೇಲೆ ಏನಕ್ಕೆ ನಿಮ್ಗೆ ಡೌಟ್ ಬಂತು ಅಂದಾಗ, ಕ್ಯಾಶುವಲ್ ಆಗಿ ನೀವು ಮಾಡೋ ಸೋಷಿಯಲ್ ಸರ್ವಿಸ್ ಬಗ್ಗೆ ಒಂದ್ ಸ್ಪೀಚ್ ಕೊಡಿ ಅಂತ ಹೇಳಿದಾಗ ಎಲ್ಲರೂ ನಾರ್ಮಲ್ ಆಗಿ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ರೆ ಅವ್ನ್ ಮಾತ್ರ ಓವರ್ ಆಗಿ ಸೀನ್ ಹಾಕೊಂಡ್ ಮಾತಾಡ್ತಾ ಇದ್ದಾನೆ. ಕೈನ ಈ ಕಡೆ ಅಲ್ಲಾಡಿಸ್ತಾನೆ ಆ ಕಡೆ ಅಲ್ಲಾಡಿಸ್ತಾನೆ, ಹಂಗೆ ಹಿಂಗೆ ಅಂತಾನೆ. ಅದ್ರಲ್ಲೂ ಮುಖ್ಯವಾಗಿ ಒಂದ್ ಪಾಯಿಂಟ್ ಹೇಳ್ದ ನೋಡಿ, ಹುಡುಗಿರ್ ಸೇಫ್ಟಿಗೋಸ್ಕರನೇ ನಾವ್ ಈ ಕೆಲಸ ಮಾಡೋದು ಅಂತ. ಅವ್ನ್ ಹೇಳೋ ಆ ಟೋನೆ ಯಾಕೋ ನನ್ಗೆ ಡೌಟ್ ಆಗಿದೆ, ಪ್ಲಸ್ ಅವ್ನ ನಡವಳಿಕೆ ಕೂಡ ನನ್ಗೆ ಡೌಟ್ ಆಗಿದೆ ಅಂದಾಗ ರಿಪೋರ್ಟರ್ ಹುಡುಗಿ ಹೇಳ್ತಾಳೆ, ಈ ಒಂದನ್ನ ಮಾತ್ರ ಇಟ್ಕೊಂಡು ಅವ್ನ ಮೇಲೆ ಡೌಟ್ ಪಡೋದು ಸರಿ ಅಲ್ವಲ್ಲ ಅಂದಾಗ ಹೀರೋ ಅಂತಾನೆ, ಅದಕ್ಕೆ ನಾನು ಇದೊಂದು ಟೆಸ್ಟ್ ಮಾತ್ರ ಮಾಡಿಲ್ಲ, ಇನ್ನೊಂದು ಟೆಸ್ಟ್ ಕೂಡ ಮಾಡಿದೀನಿ ಅಂತ ಹೇಳ್ತಾನೆ. ಈಗ 7 ಜನದಲ್ಲಿ 3 ಜನದ ಮೇಲೆ ಅವ್ರಿಗೆ ಡೌಟ್ ಬಂದಿರುತ್ತೆ. ಆ 3 ಜನಕ್ಕೆ ಇನ್ನೊಂದು ಟೆಸ್ಟ್ ನ ಕೂಡ ಕೊಟ್ಟಿರ್ತಾನೆ. ಏನಂದ್ರೆ ಅಲ್ಲಿ ಒಂದು ವೈಟ್ ಕಲರ್ ನಾಯಿ ಇತ್ತಲ್ವಾ, ಅದನ್ನ ಇವ್ರ ಮುಂದ್ಗಡೆ ಇವನು ಲೈಟ್ ಆಗಿ ಅದನ್ನ ಮುದ್ದಾಡೋ ತರ ಮುಟ್ಟಿ ತೋರ್ಸಿರ್ತಾನೆ. ಅದು ಸಿಂಗಲ್ ಕರೆದು ಮುಟ್ಟಿ ತೋರ್ಸಿರ್ತಾನೆ. ಅಂದ್ರೆ ಒಂದು ನಾಯಿ ಮರಿನ ಮುದ್ ಮಾಡೋದು, ತಲೆ ಮೇಲೆ ಮುಟ್ಟೋದು, ಅದ್ರ ಕಿವಿ ಹಿಂದ್ಗಡೆ ಮುಟ್ಟೋದು, ಹೊಟ್ಟೆ ಮೇಲೆ ಮುಟ್ಟೋದು, ಮತ್ತೆ ಬಾಲದ ಹತ್ರ ಮುಟ್ಟೋದು. ಈ ತರ ಮಾಡಿದಾಗ ವಯಸ್ಸಾದವ್ರಿಗೆ ಬಂದ್ಬಿಟ್ಟು ನಾಯಿಗಳಂದ್ರೆ ಇಷ್ಟನೇ ಆಗೋದಿಲ್ಲ. ಸೊ ಅವ್ರ ಹತ್ರ ಕೂಡ ಬಂದಿಲ್ಲ. 2ನೇ ಅವರು ಬಂದ್ರು, ತಲೆನ ಮುಟ್ಟಿದ್ರು, ಕಿವಿ ಹತ್ರ ಮುಟ್ಟಿದ್ರು, ಮೈನ ಮುಟ್ಟಿದ್ರು. 3ನೇ ಅವ್ನು ಬಂದವನು ದಿಟ್ಟು ನಾನ್ ಮಾಡಿದ ತರನೇ ತಲೆನೂ ಮುಟ್ಟದ, ಕಿವಿನೂ ಮುಟ್ಟದ, ಮೈ ಮುಟ್ಟದ, ಬಾಲದ ಹತ್ರ ಕೂಡ ಮುಟ್ಟದ. ಸರಿ, ಇದ್ರ ಬಗ್ಗೆ ನೀನ್ ಏನ್ ಹೇಳಕ್ ಬರ್ತಾ ಇದೆ, ಫಸ್ಟ್ ಅದನ್ನ ಕ್ಲಿಯರ್ ಆಗಿ ಹೇಳು ಅಂತ ಪೊಲೀಸ್ ಅಂದಿದ ತಕ್ಷಣ ಅವನಂತಾನೆ, ಸರ್ ಯಾರೇ ಆಗಿರ್ಲಿ ನಾಯಿನ ಇಷ್ಟ ಪಡೋರು ನಾಯಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಅವುಗಳಿಗೆ ಬಾಲದ ಹತ್ರ ಕೈ ಇಟ್ರೇನೆ ಇಷ್ಟ ಆಗಲ್ಲ. ಇನ್ ಕೇಸ್ ಆ ಕನ್ನಡಿ ಹಾಕೊಂಡಿರೋ ಹೂ ಅನ್ನೋನ್ಗೆ ನಾಯಿಗಳು ಇಷ್ಟ ಆಗಿದ್ರೆ ಅದ್ರ ಬಗ್ಗೆ ಅವ್ನಿಗೆ ಗೊತ್ತಿರ್ಬೇಕಲ್ವಾ, ಗೊತ್ತಿದ್ದು ಬೇಕಂತ ಏನಕ್ಕೆ ಅದನ್ನ ಮುಟ್ತಾನೆ. ಹಂಗಾದ್ರೆ ಡಿಟ್ಟು ನಾನ್ ಹೆಂಗ್ ಮಾಡ್ತೀನೋ ನೋಡ್ಕೊಂಡು ನಂಗೆ ಮಾಡಿದ್ದು. ಅಂದ್ರೆ ನನಗೂ ನಾಯಿ ಅಂದ್ರೆ ಇಷ್ಟ ಅಂತ ನಮ್ಮ ಹತ್ರ ತೋರ್ಸ್ಕೊಳಕ್ ಅವನ ಹತ್ರ ಆಕ್ಟ್ ಮಾಡಿದಾನೆ. ಇದ್ರಿಂದಾನೆ ಗೊತ್ತಾಗಲ್ವಾ ನಾವು ಡೌಟ್ ಪಡ್ತಾ ಇರೋದು, ಅಂದ್ರೆ ನಾವು ಹುಡುಕ್ತಾ ಇರೋ ಕ್ರಿಮಿನಲ್ ಅವನೇ ಅಂತ. ಅಲ್ಲದಕ್ಕೆ ನಾವು ಫಸ್ಟ್ ಅವ್ರು ಕೊಟ್ಟಿರೋ ಟಾಸ್ಕ್ ಏನು, ಆ ಬಾಕ್ಸ್ ಅಲ್ಲಿರೋ ಹಗ್ಗನ ಬಿಚ್ಚ್ರಿ ಅಂತ, ಮತ್ತೆ ಗಂಟಾಕ್ರಿ ಅಂತ. ಅವನ ಕೆಲಸ ಮಾಡ್ಬೇಕಾದ್ರೆ ಪ್ರತಿಯೊಂದನ್ನ ಕೂಡ ರೈಟ್ ಹ್ಯಾಂಡ್ ಅಲ್ಲಿ ಮಾಡ್ದ. ಆದ್ರೆ ಅವನಿಗೆ ಸಂಬಂಧಪಟ್ಟಿರೋ ವಿಡಿಯೋ ನೋಡಿ ಇದ್ರಲ್ಲಿ ಅವನು ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರೀತಾ ಇದ್ದಾನೆ. ಇದಕ್ಕೇನರ್ಥ, ಅವನು ಲೆಫ್ಟ್ ಹ್ಯಾಂಡೆಡ್ ಅಂತ ನಮ್ಗೆ ಗೊತ್ತಾಗಬಾರ್ದು ಅಂತ ಬೇಕಂತಾನೆ ರೈಟ್ ಹ್ಯಾಂಡ್ ಅಲ್ಲಿ ಮಾಡಿದ್ದಾನೆ. ಇಷ್ಟು ಸಾಲದ ಅವನ ಮೇಲೆ ನಾವು ಡೌಟ್ ಪಡೋದಕ್ಕೆ ಅಂತ ಹೇಳಿದಾಗ ಪೊಲೀಸ್ ಆಫೀಸರ್ಗಂತೂ ಸಖತ್ ಶಾಕು. ಹೆಂಗೋ ಇದು ಒಂದು ಸೈಕೋ ಬಗ್ಗೆ ನನ್ ಜೀವನ ಪರ್ಯಂತ ಸ್ಟಡಿ ಮಾಡಿದ್ರೆ ಕೂಡ ಇಷ್ಟು ಕ್ಲಿಯರ್ ಆಗಿ ನನ್ ಕೈಲಿ ಹೇಳಕ್ ಆಗೋದಿಲ್ಲ ಕಣೋ, ನೀನೇನು ಅಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದೀಯಾ ಅಂತ. ಇವನ್ ಈ ತರ ಡಿಫ್ರೆಂಟ್ ಆಗಿ ಮಾತಾಡೋದ್ರಿಂದಾನೆ ರಿಪೋರ್ಟರ್ ಹುಡುಗಿ ಮೂಗ್ ಕೂಡ ಕರೆಕ್ಟ್ ಆಗಿ ಅವನ್ಗೆ ಗುರಿ ಇಟ್ಕೊಂಡಿರುತ್ತೆ. ಅಂದ್ರೆ ನಮ್ ಹೀರೋ ಮೇಲೆ ಏನೋ ಅವಳಿಗೆ ಡೌಟ್ ಬಂದಿರುತ್ತೆ. ಇನ್ನೊಂದ್ ಕಡೆ ಹೂ ಅನ್ನೋನ್ನ ತೋರಿಸ್ತಾರೆ. ಇದು ಮುಗಿಸ್ಕೊಂಡು ಅವ್ನು ಹೋಗ್ಬೇಕಾದ್ರೆ ನಮ್ ಹೀರೋಯಿನ್ ಒಂದು ಕ್ರಿಮಿನಲ್ ನೋಡಿ ಭಯ ಪಡ್ತಾ ಇದ್ಲಲ್ವಾ, ಈಗ ರೀಸೆಂಟ್ ಆಗಿ ಅವನು ಜೈಲಿಂದ ರಿಲೀಸ್ ಆಗಿರ್ತಾನಲ್ವಾ, ಅವನು ಹೂ ಹತ್ರ ಮಾತಾಡ್ತಾ ಇದ್ದಾನೆ. ಏನಕ್ಕೋ ನನ್ನನ್ನೇನಕ್ ನೋಡಕ್ ಬಂದೆ ಅಂತ ಅವ್ನು ಕೇಳಿದಾಗ ಇವ್ನು ಹೇಳ್ತಾನೆ, ಏನಿಲ್ಲ ಚಿಕ್ಕ ವಯಸ್ಸಲ್ಲಿ ನನ್ನನ್ನ ಜೈಲ್ಗೆ ಇಟ್ಕೊಟ್ಲಲ್ಲ ಒಂದು ಹುಡುಗಿ, ಆ ಹುಡುಗಿ ಎಲ್ಲಿದ್ದಾಳೆ ಏನು ಅಂತ ಸ್ವಲ್ಪ ಹುಡುಕಿ ಹೇಳಿದ್ರೆ ಚೆನ್ನಾಗಿರತ್ತೆ. ಆ ಹುಡುಗಿ ಹತ್ರ ಒಂದು ಸಾರಿ ಕೇಳ್ಬೇಕು ಅಂದಾಗ ಹೂಗೆ ಟೆನ್ಷನ್ ಆಗುತ್ತೆ. ಏನ್ ಮತ್ತೆ ನೀನ್ ಏನ್ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ, ನೀನ್ ಸಾರಿ ಹೇಳಕ್ ಮಾತ್ರ ಹೋಗ್ತೀಯಾ, ನನಗ್ ಗೊತ್ತಿಲ್ವಾ ನಿನ್ ಬಗ್ಗೆ, ಮುಚ್ಕೊಂಡ್ ಆಗೋ ಕೆಲ್ಸ ನೋಡು, ಇನ್ನೊಂದ್ಸತಿ ನನ್ನ ನೋಡಕ್ಕಲ್ಲ ಬರ್ಬೇಡ ಅಷ್ಟೇ ಅಲ್ಲ. ಹುಡುಗಿ ಎಲ್ಲಿದ್ರೆ ನನಗ್ ಗೊತ್ತಾದ್ರೆ ಕೂಡ ನಾನು ನಿನ್ನ ಹತ್ರ ಹೇಳಲ್ಲ ಅಂತ ಹೇಳಿ ಕಳಿಸ್ಬಿಟ್ಟ. ಅದಾದ್ಮೇಲೆ ಜೈಲಿಂದ ರಿಲೀಸ್ ಆಗಿರೋನ್ ಕೂಡ ಹೊರಟೋಗ್ತಾನೆ. ಈಗ ಜಾಗಕ್ಕೆ ಹೂ ಅವ್ರ ಅಪ್ಪ ಬರ್ತಾರೆ. ಅವನೇ ಜೈಲಿಂದ ಈಗ ರಿಲೀಸ್ ಆಗಿ ಬಂದಿದ್ದಾನೆ. ಅವನ ಹತ್ರ ನಿನ್ಗೇನೋ ಮಾತು ಅಂತ ಕೇವಲ ಒಂದ್ ಲುಕ್ ನ ಕೊಟ್ಬಿಟ್ಟು ಹೋಗ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋನ ಮತ್ತೆ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಇವ್ರ ಜೊತೆಗೆ ಅವ್ರ ಅಸಿಸ್ಟೆಂಟ್ ಒಬ್ಬ ಇದ್ದ ಅಲ್ವಾ, ಅವನನ್ನೇ ಜೊತೆಗೆ ಸೇರಿಸ್ಕೊಂಡು ಆಲ್ರೆಡಿ ಹೇಳಿದ್ದೆ ಆ ಹೇರ್ಸ್ ಝೀರೋ ವಿಕ್ಟಿಮ್ ಹೇರ್ ಬ್ಯಾಂಡ್ ಅಲ್ಲಿ ಇರೋ ಹೇರ್ಸ್ ನ ಬಂದು ಫಾರೆನ್ಸಿಕ್ ಗೆ ಎತ್ಕೊಂಡ್ ಹೋಗ್ಬೇಕು, ಚೆಕ್ ಮಾಡ್ಬೇಕು ಅಂತ. ಅದಕ್ಕೆ ಇಲ್ಲಿರೋ ನಾಯ್ದು ಹೇರ್ಸ್ ಕೂಡ ತಗೊಂಡ್ ಹೋಗ್ಬೇಕಲ್ವಾ, ಅದನ್ನ ಇನ್ನು ತಗೊಂಡೋಗಿರೋದಿಲ್ಲ. ಅದಕ್ಕೆ ಇವಾಗ ಬಂದಿರ್ತಾರೆ. ಅದ್ರ ಹೇರ್ ಸ್ಯಾಂಪಲ್ಸ್ ನ ಅವ್ರ ಅಸಿಸ್ಟೆಂಟ್ ಹತ್ರ ಕೊಟ್ಬಿಟ್ಟು ಪ್ಲಸ್ ಈ ನಡೆದಿರೋ 3 ಕೊಲೆಗಳ ಟೈಮ್ ಅಲ್ಲಿ, ಆ ಕೊಲೆ ನಡೆದಿರೋ ಟೈಮ್ ಅಲ್ಲಿ ಈ ವೂ ಅನ್ನೋನು ಎಲ್ಲಿದ್ದ, ಸ್ಪೆಕ್ಸ್ ಹಾಕೊಂಡಿದ್ದ ಅಲ್ವಾ, ಅವ್ನು ಎಲ್ಲಿದ್ದ ಅಂತ ಟ್ರ್ಯಾಕ್ ಮಾಡಿ ಅಂತ ಹೇಳಿ ಕಳಿಸ್ತಾರೆ. ಅಷ್ಟೇ ಅಲ್ಲ, 2ನೇ ವಿಕ್ಟಿಮ್ ಸತ್ತಿದ್ಲಲ್ವಾ, ಅವಾಗ ಮಾರ್ಚ್ 8 ಪ್ಲಸ್ ಏನೋ ಒಂದು ಟೈಮ್ ಇರುತ್ತೆ. ಆ ಟೈಮ್ ಅಲ್ಲಿ ವೂ ಅನ್ನೋನ್ ಎಲ್ಲೋಗಿದ್ದ ಅಂತ ಚೆಕ್ ಮಾಡಕ್ಕೆ ಅವ್ರ ಆಫೀಸ್ಗೆ ಬಂದಿರ್ತಾರೆ ನಮ್ ಹೀರೋ ಮತ್ತೆ ಪೊಲೀಸ್ ಆಫೀಸರ್ ಇಬ್ರುನು. ಕರೆಕ್ಟ್ ಆಗಿ ಇವ್ರು ಒಳಗಡೆ ಹೋಗೋ ಟೈಮ್ ಅಲ್ಲಿ ಒಂದು ಹುಡುಗಿಯ ಹೂ ಹತ್ರ ಮಾತಾಡ್ಬಿಟ್ಟು ಹೊರಗಡೆ ಹೋಗೋದನ್ನ ನಮ್ ಹೀರೋ ನೋಟ್ ಮಾಡಿ ಇಟ್ಕೊಂಡ. ಪ್ಲಸ್ ಅದ್ರ ಬಗ್ಗೆ ಡೀಟೇಲ್ ಕೂಡ ತಗೊಂಡ. ಸರಿ, ಆ ಕೊಲೆ ನಡೆದಿದ್ದ ಟೈಮ್ ಅಲ್ಲಿ ಇವ್ನು ಎಲ್ಲಿದ್ದ ಅಂತ ನೋಡಿದ್ರೆ ಬೇರೊಂದು ಜಾಗದಲ್ಲಿ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದ, ಆ ವಿಂಡೋ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದ. ಅದ್ರ ಸಿಸಿಟಿವಿ ಫುಟೇಜ್ ಡೈರೆಕ್ಟ್ ಆಗಿ ಇವ್ರಿಗೆ ಸಿಕ್ಕಿದೆ. ಅದ್ರ ಫುಟೇಜ್ ಕೂಡ ಅಸಿಸ್ಟೆಂಟ್ ಇವ್ರಿಗೆ ಕಳ್ಸಿಕೊಟ್ಬಿಟ್ನ. ಅದರಿಂದ ಹೀರೋ ಹೇಳಿದ ಅಸಂಪ್ಷನ್ ರಾಂಗ್ ಆಯ್ತಲ್ವಾ, ಏನಿದ್ರು ಒಂದು ಚಿಕ್ಕ ಹುಡುಗಾಗಿ ನೀನ್ ತಲೆ ಕೆಟ್ಟಿರೋ ಅಂತ ಕೂಡ ಅರ್ಥ ಮಾಡ್ಕೊಳ್ದೆ ನಿನ್ ಮಾತ್ ನಂಬಿ ಇಲ್ಲಿವರೆಗೂ ಬಂದ್ಬಿಟ್ಟೆ, ಪರವಾಗಿಲ್ಲ ಬಿಡು ನೋಡ್ಕೊಳ್ಳೋಣ ಅಂತ ನಮ್ಮ ಪೊಲೀಸ್ ಆಫೀಸರ್ ಸೈಲೆಂಟ್ ಆಗ್ಬಿಟ್ರು. ಹೀರೋನ ಕಳ್ಸ್ಬಿಟ್ಟು ಇವರು ಬಂದ್ಬಿಟ್ರು. ಆದ್ರೆ ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಆ ಕೊಲೆಗೆ ಸಂಬಂಧಪಟ್ಟಿರೋಂಗೆ ಒಬ್ಬರನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾ ಇದಾರೆ. ಬೇರೆ ಯಾರು ಅಲ್ಲ, ಗ್ಯಾಂಗ್ ಅಲ್ಲಿರೋ ವಯಸ್ಸಾದವ್ರು ಅಂತ ಹೇಳಿದ್ನಲ್ವಾ, ಇವ್ರನ್ನ ಏನಕ್ಕೋಸ್ಕರ ಕರ್ಕೊಂಡ್ ಬಂದ್ ವಿಚಾರಣೆ ಮಾಡ್ತಿದ್ದಾರೆ ಅಂದ್ರೆ 2ನೇ ವಿಕ್ಟಿಮ್ ಸತ್ತಿದಾಳಲ್ವಾ, ಆ ಟೈಮ್ ಅಲ್ಲಿ ಆ ಸರೌಂಡಿಂಗ್ ಅಲ್ಲಿ ಇವರ ಫೋನ್ ಟ್ರ್ಯಾಕ್ ಆಗಿದೆ. ಇವರ ಫೋನ್ ನಂಬರ್ ನ ಟ್ರ್ಯಾಕ್ ಮಾಡಿದ್ರಲ್ಲಿ ಇವ್ರು ಅಲ್ಲೇ ಇದ್ದಾರೆ ಅಂತ ಗೊತ್ತಾಗಿದೆ. ಅದರಿಂದಾನೇ ಇವ್ರನ್ನ ಕರ್ಕೊಂಡ್ ಬಂದಿರೋದು. ಆದ್ರೆ ಅವರು ಸರ್ ನನ್ ಮಗಳ ವಯಸ್ಸಲ್ಲಿರೋ ಹುಡುಗಿರ ನಾನ್ ಏನಕ್ ಸರ್ ಸಾಯಿಸ್ತೀನಿ, ನನ್ಗೂ ಅದಕ್ಕೇನು ಸಂಬಂಧ ಇಲ್ಲ ಅಂತ ಇದಾರೆ. ಸರಿ, ಆ ಟೈಮ್ ಅಲ್ಲಿ ನೀವೇನಕ್ ಆ ಜಾಗಕ್ಕೆ ಹೋದ್ರಿ, ನಿಮ್ದು ಆ ಏರಿಯಾ ಅಲ್ವಲ್ಲ ಅಂದಾಗ, ಸರ್ ಆ ಏರಿಯಾನಲ್ಲಿ ನನ್ ಫ್ರೆಂಡ್ ಒಂದು ವರ್ಕ್ ಶಾಪ್ ನ ಇಟ್ಕೊಂಡಿದ್ದಾನೆ ಸರ್, ಅವನ್ನ ನೋಡೋಣ ಅಂತ ಹೋದೆ, ಬಟ್ ಆ ಟೈಮ್ ಅಲ್ಲಿ ವರ್ಕ್ ಶಾಪ್ ಕ್ಲೋಸ್ ಆಗಿತ್ತು ಸರ್, ಬೇಕಾಗಿದ್ರೆ ಅವ್ನ ಹೆಸರು ಅಡ್ರೆಸ್ ಎಲ್ಲ ಕೊಡ್ತೀನಿ, ಅವನ್ನೇ ಕೇಳಿ ಅಂತ ಕೂಡ ಅಂತ ಇದಾರೆ. ಅಂತದ್ ಯಾರ ಹೆಸರು ಯಾರ ಅಡ್ರೆಸ್ ನ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಹೂ ಅವ್ರ ಅಪ್ಪ ಬಗ್ಗೆನೇ ಇವ್ರು ಹೇಳ್ತಾ ಇರೋದು. ಹೂ ಅವ್ರ ಅಪ್ಪ ಮತ್ತೆ ವಯಸ್ಸಾದವ್ರ ಇಬ್ರು ಫ್ರೆಂಡ್ಸ್.
ಅವ್ರ ಬಗ್ಗೆ ಹೇಳೋದು ಅಲ್ದೆ ಇವ್ರ ಬಗ್ಗೆ ಇನ್ನೊಂದ್ ವಿಷಯನೂ ಗೊತ್ತಾಗುತ್ತೆ. ಒಂದ್ ಟೈಮ್ ಅಲ್ಲಿ ಅವ್ರ ಅಪ್ಪ ಕೂಡ ಒಂದು ಪೊಲೀಸ್ ಆಫೀಸರ್ ಆಗಿದ್ರು ಅಂತ. ಈಗ ಈ ವಿಚಾರಣೆನೆಲ್ಲ ನಮ್ ಪೊಲೀಸ್ ಆಫೀಸರ್ ಕೂಡ ಕೇಳಿಸ್ಕೊಂಡೇ ಇದ್ರಲ್ವಾ. ಸೊ ಅವ್ರ ಅಪ್ಪನ ಮೀಟ್ ಮಾಡೋಣ ಅಂತ ಅವ್ರ ಮನೆಗೆ ಹೋಗ್ತಾರೆ. ಆ ಟೈಮಲ್ಲಿ ಅವ್ರ ಮನೆಯಲ್ಲಿ ಯಾರು ಇಲ್ಲ, ಕದ್ದು ಮುಚ್ಚಿ ಒಳಗಡೆ ಹೋಗ್ತಾರೆ. ಆತರ ಒಳಗಡೆ ಹೋದಾಗ ಒಂದು ಫೋಟೋನ ಗಮನಿಸ್ತಾರೆ. ಇವರು ಆ ಸೆಕೆಂಡ್ ವಿಕ್ಟಿಮ್ ಅವ್ರ ಮನೆ ಹತ್ರ 7 ಜನ ನಿಂತ್ಕೊಂಡು ಒಂದು ಫೋಟೋ ತೆಗ್ದಿದ್ರಲ್ವಾ, ಅದೇ ಫೋಟೋನ ಇವ್ರ ಮನೆಯಲ್ಲಿ ಹಾಕಿಟ್ಟಿದ್ದಾರೆ. ಇವಾಗ ಆತರ ಫೋಟೋ ಹಾಕಿದ್ದಾರೆ ಅಂತಂದ್ರೆ ಅವ್ರ ಅಪ್ಪಗೆ ಕೂಡ ಫೌಂಡೇಶನ್ ಜೊತೆ ಒಂದು ಸಂಬಂಧ ಇದೆ ಅಂತ ತಾನೇ ಅರ್ಥ. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಮ್ ಪೊಲೀಸ್ ಆಫೀಸರ್ ಆ ವಯಸ್ಸಾದವ್ರನ್ನ ಜೈಲಲ್ಲಿ ಹಿಡಿದಿಟ್ಟಿದಾರಲ್ಲ ಜಾಂಗ್ ಅಂತ, ಅವ್ರಿಗೆ ಕಾಲ್ ಮಾಡಿ ಕೇಳ್ತಾರೆ. ಚೀಫ್ ಗೆ ಕಾಲ್ ಮಾಡ್ಬಿಟ್ಟು ಫೋನ್ ಕೊಡು ಅಂದಾಗ ಅವರು ಕೊಡ್ತಾರೆ. ಈ ಅವ್ರ ಅಪ್ಪಗೂ ಮತ್ತೆ ಫೌಂಡೇಶನ್ ಗೆ ಏನಾದ್ರು ಸಂಬಂಧ ಇದೆಯಾ, ಅವ್ರು ಕೂಡ ವಾಲಂಟಿಯರ್ ಆಗಿ ಬಂದು ಕೆಲಸ ಮಾಡ್ತಾರ ಅಂದಾಗ, ಹೌದು ಸರ್, ಇನ್ನು ಹೇಳ್ಬೇಕಂದ್ರೆ ಅವರಿಂದಾನೇ ನಾವೆಲ್ಲ ಕೂಡ ಅಲ್ಲಿ ವಾಲಂಟಿಯರ್ ಆಗಿ ಹೋಗೋದು. ಏನಂದ್ರೆ ಅವ್ರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತ ಹೇಳಕ್ ಆಗೋದಿಲ್ಲ. ಅದ್ರಿಂದಾನೆ ಅವ್ರನ್ನ ವಾಲಂಟಿಯರ್ ಲಿಸ್ಟ್ ಅಲ್ಲಿ ಕೂಡ ನಾವು ಸೇರ್ಸಿಲ್ಲ. ಮತ್ತೆ ಸೆಕೆಂಡ್ ವಿಕ್ಟಿಮ್ ಅವ್ರ ಮನೆ ಹತ್ರ ಫೋಟೋ ತೆಗ್ದಿದೀವಲ್ಲ, ಆ ಫೋಟೋ ತೆಗ್ದಿದ್ದೆ ಅವರು. ಅಲ್ಲಿ ಮಾತ್ರ ಅಲ್ಲ, ನಾವು ಹೋಗೋ ಪ್ರತಿ ಜಾಗದಲ್ಲೂ ಅಷ್ಟೇ ಅವ್ರವ್ರ ಮನೆ ಹತ್ರ ನಿಲ್ಸಿ ನಮ್ದು ಫೋಟೋಸ್ ಎಲ್ಲ ಅವರೇ ತೆಗಿಯೋದು ಅಂತ ಹೇಳ್ತಾರೆ. ಇದ್ರಿಂದ ಇವ್ರಿಗೆ ಲೈಟ್ ಆಗಿ ಅವ್ರ ಮೇಲೆ ಡೌಟ್ ಬರಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ಅವ್ರ ಅಪ್ಪ ಮೇಲೆ ಡೌಟ್ ಬರಕ್ಕೆ ಸ್ಟಾರ್ಟ್ ಆಯ್ತು. ಡೌಟ್ ಮಾತ್ರ ಅಲ್ಲ, ಆಲ್ಮೋಸ್ಟ್ ಸ್ವಲ್ಪ ಕನ್ಫರ್ಮೇ ಮಾಡ್ಬಿಟ್ರು ಅವನೇ ಕೊಲೆಗಾರ ಆಗಿರ್ಬೇಕು ಅಂತ. ಇನ್ನೊಂದ್ ಕಡೆ ನಮ್ ಹೀರೋ ಅವ್ನ್ ಪಾಡ್ಗೆ ಅವ್ನ್ ಕೆಲಸ ಮಾಡ್ಕೊಂತ ಇರ್ಬೇಕಾದ್ರೆ ಅವ್ನ್ಗೆ ಅನ್ಕೊಳ್ಳದೆ ಹೀರೋಯಿನ್ ಇಂತ ಒಂದ್ ಅಡ್ರೆಸ್ ಅಲ್ಲಿ ಇದ್ದಾಳೆ ಅಂತ ಅವ್ನ್ಗೆ ಗೊತ್ತಾಗುತ್ತೆ. ಅದ್ ಹೆಂಗ್ ಗೊತ್ತಾಯ್ತು ಇದ್ರುನು ನಮ್ಮವಳು ಎಲ್ಲಿದ್ದಾಳೆ ಅಂತ ಗೊತ್ತಾಗೋಯ್ತು. ಒಂದ್ಸತಿ ಒಂದ್ ವಿಸಿಟ್ ನ ಹಾಕ್ಬಿಟ್ಟು ಬಂದ್ಬಿಡೋಣ ಅಂತ ನೈಟ್ ಟೈಮ್ ಅಂತ ಕೂಡ ನೋಡಿಲ್ಲ, ಅವ್ರ ಮನೆ ಹತ್ರ ಹೋಗ್ತಾನೆ. ಬಟ್ ಆ ಟೈಮ್ ಅಲ್ಲಿ ಅವ್ಳ ಮನೇಲಿ ಇಲ್ಲ, ಮನೆ ಡೋರ್ ಕ್ಲೋಸ್ ಆಗಿದೆ. ಓಕೆ, ಅವಳೆಲ್ಲ ಹೊರಗಡೆ ಹೋಗಿದ್ದಾಳೆ ಅಂತ ಅನ್ಕೊಂಡು ಅವ್ನ್ ಸ್ವಲ್ಪ ಹೊತ್ತು ವೇಟ್ ಮಾಡ್ತಾನೆ. ಆದ್ರೆ ಹೀರೋಯಿನ್ ಎಲ್ಲೂ ಹೋಗಿಲ್ಲ, ಮನೆ ಒಳಗಡೆನೆ ಇದ್ದಾಳೆ. ಅವಳನ್ನ ಅಟ್ಯಾಕ್ ಮಾಡಕ್ಕಂತೆ ಯಾರೋ ಬ್ಲಾಕ್ ಕಲರ್ ಮಾಸ್ಕ್ ಎಲ್ಲ ಹಾಕೊಂಡು ಬಂದಿದ್ದಾರೆ. ಅವಳನ್ನ ಕಟ್ಟಾಕ್ಬಿಟ್ಟು ಬಾಯೆಲ್ಲ ಟೈಟ್ ಆಗಿ ಮುಚ್ಚಿಟ್ಕೊಂಡಿದ್ದಾನೆ. ಅವಳೇನಾದ್ರು ಸೌಂಡ್ ಮಾಡಿದ್ರೆ ತಾನೆ ಅವಳ ಒಳಗಡೆ ಇದ್ದಾಳ ಇಲ್ವಾ ಅಂತ ನಮ್ ಹೀರೋಗೆ ಗೊತ್ತಾಗೋದು. ಇವನು ತುಂಬಾ ಹೊತ್ತು ನೋಡ್ದವನು ಸರಿ ಅವಳು ಇಲ್ಲ ಅಂತ ಹೇಳಿ ಏನೋ ಒಂದು ನೋಟ್ ನ ಬರ್ದು ಡೋರ್ ಮೇಲೆ ಅಂಟಿಸ್ಬಿಟ್ಟು ಒಂದ್ ಸ್ವಲ್ಪ ಮುಂದಕ್ಕೆ ಹೋಗಿರ್ತಾನೆ ಅಷ್ಟೇ. ಹೆಂಗೋ ಇವಳು ಅವನ ಹತ್ರದಿಂದ ತಪ್ಪಿಸ್ಕೊಂಡು ಒಂದ್ ದೊಡ್ಡ ಪಾತ್ರೆನಲ್ಲಿ ಒಂದ್ ತಲೆಗೆ ಹೊಡಿತಾಳೆ ನೋಡಿ. ಅವ್ನ್ ಭಯ ಪಟ್ಕೊಂಡು ಅಲ್ಲಿಂದ ಓಡ್ ಬಂದ. ಓಡೋದನು ನಮ್ ಹೀರೋ ಪಕ್ಕದಲ್ಲಿ ನಮ್ ಹೀರೋ ಡಿಕ್ಕಿ ಹೊಡ್ಕೊಂಡೆ ಓಡೋಗ್ತಾನೆ. ಇನ್ ಅವ್ನ್ ಸುಮ್ನೆ ಇರ್ತಾನ, ಎದ್ನೋ ಬಿದ್ನೋ ಅಂತ ಹೋಗಿ ಅವನನ್ನ ಹಿಡಿದು ಹೊಡಿಯಕ್ಕೆ ಶುರು ಮಾಡ್ದ. ಈ ತಳಿ ಜಗಳ ನಡೀತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ನಮ್ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಆ ದೊಡ್ಡ ಅವ್ರ ಮನೆಯಲ್ಲಿ ಅಂದ್ರೆ ಅವನೇ ಆಲ್ಮೋಸ್ಟ್ ಕೊಲೆಗಾರ ಅಂತ ಕನ್ಫರ್ಮ್ ಆಯ್ತಲ್ಲ, ಅಲ್ಲಿಂದ ಹೊರಗಡೆ ಬರ್ಬೇಕಾದ್ರೆ ಅವ್ರ ಮನೇಲಿ ಕೂಡ ಒಂದು ವೈಟ್ ಕಲರ್ ನಾಯಿ ಇರೋದನ್ನ ಗಮನಿಸ್ತಾರೆ. ಇದಕ್ಕೂ ಮುಂಚೆ ಆ ಫೌಂಡೇಶನ್ ಹತ್ರ ಇರೋ ನಾಯ್ದು ಸ್ಯಾಂಪಲ್ ನ ಬಂದು ಫಾರೆನ್ಸಿಕ್ ಗೆ ಕಳಿಸಿದ್ರಲ್ವಾ, ಅದು ಫೇಲ್ಯೂರ್. ಆತರ ಹುಡುಗಿ ಬ್ಯಾಂಡ್ ಅಲ್ಲಿ ಏನು ಸಿಗ್ಲಿಲ್ಲ, ಆತರ ನಾಯ್ದು ಯಾವ್ದು ಸಿಗ್ಲಿಲ್ಲ ಅಂತ ಹೇಳ್ಬಿಟ್ರು. ಸರಿ, ಇದೇನಾದ್ರೂ ಆ ವಿಕ್ಟಿಮ್ ಗೆ ಮ್ಯಾಚ್ ಆಗುತ್ತಾ, ಜೀರೋ ವಿಕ್ಟಿಮ್ ಗೆ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡಕ್ಕೆ ಆ ನಾಯ್ದು ಮನೆ ಒಳಗಡೆ ಕೈನ ಬಿಡ್ತಾರೆ. ಲೈಟ್ ಎಲ್ಲ ಕೂಡ ಹಾಕಿ ನೋಡ್ತಾರೆ. ನಾಯ್ದು ಮನೆ ಚಿಕ್ಕದಾಗೆ ಇರುತ್ತಲ್ವಾ, ಅದರ ಸೀಲಿಂಗ್ ಅಲ್ಲಿ ಏನೋ ಒಂದು ಬಟ್ಟೆನಲ್ಲಿ ಒಂದು ಐಟಮ್ ನ ಸುತ್ತಿಟ್ಟಿರೋ ತರ ಇರುತ್ತೆ. ಏನಂತ ತೆಗೆದ್ ನೋಡಿದ್ರೆ ಕತ್ತಿ ಪ್ಲಸ್ ಬ್ಲಡ್ ಎಲ್ಲ ಕೂಡ ಆಗಿರುತ್ತೆ. ಆ ಆಫೀಸರ್ ಇದನ್ನ ನೋಡ್ತಾ ಇರ್ಬೇಕಾದ್ರೇನೆ ಆ ಹೂ ಅನ್ನೋ ಜಾಗಕ್ಕೆ ಬಂದ್ಬಿಡ್ತಾನೆ. ಆ ಕನ್ನಡಕ ಹಾಕೊಂಡಿರ್ತಾನಲ್ವಾ ಅವನು ಅಷ್ಟೇ. ಅವ್ರ ಹಂಗೆ ಗನ್ ಪಾಯಿಂಟ್ ಅಲ್ಲಿ ಅವನ್ನ ನಿಲ್ಸಿರ್ತಾರೆ. ಇದೇ ಟೈಮಲ್ಲಿ ಇಲ್ಲಿ ನಮ್ಮ ಹೀರೋನ ಯಾರೋ ಡಿಕ್ಕಿ ಹೊಡೆದ್ಬಿಟ್ಟು ಹೋಗ್ಬೇಕಾದ್ರೆ ನಮ್ ಹೀರೋನ ಹಿಡಿದು ಬಿಟ್ಟಿದ್ದ ಅಲ್ವಾ, ಯಾರಂತ ನೋಡಿದ್ರೆ ಆ ಹೂ ಅವ್ರ ಅಪ್ಪ. ಇವನೇ ಇವಳನ್ನ ಸಾಯ್ಸಕ್ಕೆ ಬಂದಿದ್ನ ಅಷ್ಟೇ. ಒಂದ್ ಸ್ಟೇಜ್ ಗೆ ನಮ್ ಹೀರೋ ಓಡೋದನು ಅಪ್ಪನ ಹಿಡಿದ್ಬಿಟ್ಟ. ಹಂಗೆ ಹಿಡ್ದೋನು ಮಕಕ್ಕೆ ಪಂಚು ಸರಿಯಾಗಿ ಹಾಕೊಂಡು ಗುದ್ದುತ್ತಾ ಇದ್ದಾನೆ. ಆ ಟೈಮಲ್ಲಿ ನಮ್ ಹೀರೋಗೆ ಸರಿಯಾದ ತಲೆನೋವು, ಅವ್ನ ಕೈಲಿ ಇರಕ್ಕೆ ಆಗ್ತಾ ಇಲ್ಲ. ಇದಕ್ಕೂ ಮುಂಚೆ ಈ ತರ ಒಂದು ಫೀಲ್ ಬಂದಿದೆ ಅವನಿಗೆ, ಅಂದ್ರೆ ಯಾರನ್ನೋ ಈ ತರ ಹೊಡೆದಿರೋ ತರ ಒಂದು ಫೀಲ್ ಆಗ್ತಾ ಇದೆ. ಯಾಕೆ ಈ ತರ ಅವ್ನ್ ಫೀಲ್ ಆಗ್ತಾ ಅಂತ ಗೊತ್ತಿಲ್ಲ. ಬಟ್ ಈ ತರ ಒಂದ್ ತಲೆನೋವು ಇದ್ದಾನೆ ಅಂತ ಗೊತ್ತಾಗಿ ಆ ಹೂ ಅವ್ರಪ್ಪ ಇವ್ರನ್ನ ಹೊಡಿಯಕ್ಕೆ ಟ್ರೈ ಮಾಡೋಷ್ಟ್ರಲ್ಲಿ ಓಡ್ಕೊಂಡ್ಬಂದು ಎಗಡ್ಸಿ ಒದಿತಾಳೆ ನೋಡಿ ನಮ್ ಹೀರೋಯಿನ್. ಅಷ್ಟೇ ಅವ್ನ್ ಹಾರ್ಕೊಂಡೋಗಿ ಆ ಕಡೆ ಬಿದ್ದ. ಇನ್ನೇನು ಅಯ್ಯಪ್ಪನ್ನ ಕ್ಯಾಚ್ ಮಾಡ್ಬಿಟ್ರು, ಕರ್ಕೊಂಡೋಗಿ ಹಾಸ್ಪಿಟಲ್ ಕೂಡ ಅಡ್ಮಿಟ್ ಮಾಡಿರ್ತಾರೆ. ಈಗ ಈ ವಿಷಯ ತಿಳ್ಕೊಂಡಿರೋ ನಮ್ ಪೊಲೀಸ್ ಆಫೀಸರ್ ಮತ್ತೆ ರಿಪೋರ್ಟರ್ ಹುಡುಗಿ ಇಬ್ರು ಜಾಗಕ್ಕೆ ಓಡ್ ಬರ್ತಾರೆ. ಓಡ್ ಬಂದವ್ರಿ 3 ಕೊಲೆಗೂ ನೀನೇನಾ ಕಾರಣ ಅಂದ್ರೆ ಹೌದು ಅಂತ ಹೇಳ್ತಾ ಇದ್ದಾನೆ. ಇವನೇ ಕೊಲೆಗಾರ ಅಂತ ಒಪ್ಕೊಂಡ. ಸರಿ, 25 ವರ್ಷದ ಹಿಂದೆ ಹೆಡ್ ಅಂಟರ್ ನ ಹಿಡಿದ್ರಲ್ಲ ಪೊಲೀಸು, ಅವ್ರ ಮಗಳನ್ನ ಸಾಯಿಸಿದ್ದು ನೀನೇನಾ ಅಂದ್ರೆ ಅದಕ್ಕೂ ಹೌದು ಅಂತ ಇದ್ದಾನೆ. ಹಂಗಾದ್ರೆ ಆ ಟೈಮ್ ಅಲ್ಲಿ ಸಾಯಿಸಿದ್ದು ಹೆಡ್ ಅಂಟರ್ ಅಲ್ಲ ಇವನೇ ಅಂತ ಒಪ್ಕೊಂತಾ ಇದ್ದಾನೆ. ಅಷ್ಟೇ ನಮ್ ಪೊಲೀಸ್ ಆಫೀಸರ್ ಗೆ ಬರುತ್ತೆ ನಡಿಕೋಪ, ನಿಮ್ಮಂತ ಸೈಕೋಲ್ಲ ಏನಕ್ಕೋ ಏರಿಯಾನಲ್ಲಿ ಇದಾರೆ ಅಂತ ಹೇಳಿ ಎಗರ್ಕೊಂಡು ಹೋಗ್ತಾರ. ಅವ್ನ ಶೂಟ್ ಮಾಡ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ ಅಂತ. ಆದ್ರೆ ಹೆಂಗೋ ಜಾಗದಲ್ಲಿರೋ ನಮ್ ಹೀರೋ ಮತ್ತೆ ಆ ಚೀಫ್ ಅವರೆಲ್ಲ ಹಿಡಿದು ಬೇಡ ಬೇಡ ಸುಮ್ನೆ ಇರು ಅಂತ ಹೇಳಿ ಸಮಾಧಾನ ಮಾಡಿ ಹೊರಗಡೆ ಕಳಿಸ್ತಾರೆ. ಮತ್ತೆ ಇದೇ ಹಾಸ್ಪಿಟಲ್ ನಮ್ ಹೀರೋಯಿನ್ ಕೂಡ ಅಡ್ಮಿಟ್ ಮಾಡಿರ್ತಾರೆ. ಅವಳಿಗೂ ಸಣ್ಣ ಪುಟ್ಟ ಗಾಯ ಆಗಿರತ್ತಲ್ವಾ. ಇದನ್ನ ನೋಡ್ಬಿಟ್ಟು ಪೊಲೀಸ್ ಆಫೀಸರ್ ಹೇಳ್ತಾರೆ, ಇವಳು ನಮ್ ಪಕ್ಕದಲ್ಲೇ ಇದ್ದಿದ್ದಾಳೆ ನೋಡು, ಎಲ್ಲೋ ಇದ್ದಾಳೆ ಅಂತ ನಾವ್ ಎಲ್ಲೆಲ್ಲೋ ಹುಡುಕಿದೀವಿ, ಆದ್ರೆ ನಮ್ಗೆ ಹತ್ತಿರದಲ್ಲೇ ಇದ್ದಾಳೆ, ನಮ್ಗೆ ಅವ್ರ ಮುಖ ಕೂಡ ತೋರಿಸದೆ ತಿರುಗ್ತಾ ಇದ್ದಾಳೆ ಅಂತ. ಈ ತರ ಹೀರೋಯಿನ್ ಬಗ್ಗೆ ಪೊಲೀಸ್ ಆಫೀಸರ್ ಫೀಲ್ ಮಾಡ್ತಾ ಇದ್ರೆ ನಮ್ ಹೀರೋಗೆ ಯೋಚನೆ ಅಲ್ಲ, ಈ ಅವ್ರ ಅಪ್ಪನ ಹೊಡಿಬೇಕಾದ್ರೆ ಇದಕ್ಕೂ ಮುಂಚೆ ಯಾರನ್ನೋ ಈ ತರ ಹೊಡೆದಿರೋ ತರ ನನ್ಗೆ ಫೀಲ್ ಆಗ್ತಾ ಇದಲ್ವಾ, ಯಾರನ್ನ ಹೊಡೆದೆ ಅಂತ ಹೇಳಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾನೆ. ಬಟ್ ಎಷ್ಟು ನೆನಪು ಮಾಡ್ಕೊಂಡ್ರು ಅವ್ನಿಗೆ ನೆನಪೇ ಬರ್ತಾ ಇಲ್ಲ. ಸರಿ, ಹೀರೋಯಿನ್ ಹೆಂಗಿದ್ದಾಳೆ ಏನು ನೋಡೋಣ ಅಂತ ಒಳಗಡೆ ಬಂದ್ ನೋಡಿದ್ರೆ ಹೀರೋಯಿನ್ ಬೆಡ್ ಮೇಲೇನೆ ಇಲ್ಲ, ಯಾವಾಗೋ ಎದ್ದೊಟ್ಟೋಗಿದ್ದಾಳೆ. ಆಲ್ರೆಡಿ ಇವಳಿಗೆ ಮಳೆ ಅಂದ್ರೆ ತುಂಬಾನೇ ಭಯ. ಹಂಗಿರ್ಬೇಕಾದ್ರೆ ಇವಳು ಏನಕ್ಕೆ ಹೊರಗಡೆ ಹೋದ್ಲು, ಸೈಲೆಂಟ್ ಆಗಿ ಇದ್ದಿರ್ಬೋದಲ್ವಾ. ಬೈದಲ್ಲಿ ಹೋಗಿ ಒಂದ್ ಹತ್ರ ಕುತ್ಕೊಂಡು ಅಂತ ಅಳ್ತಾ ಇರ್ತಾಳೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಹುಡ್ಕೊಂಡು ನಮ್ ಹೀರೋನು ಅದೇ ಜಾಗಕ್ಕೆ ಬಂದ್ಬಿಟ್ಟ. ಛತ್ರಿ ಇಟ್ಕೊಂಡಿದ್ದಾನೆ. ಅಷ್ಟೇ ಇಲ್ಲ, ಇನ್ಮೇಲೆ ನೀನೇನು ಭಯ ಪಡ್ಬೇಡ, ನಿನಗ್ ನಾನಿದ್ದೀನಿ ಅಂತ ಸಮಾಧಾನವಾಗಿ ಒಂದ್ 4 ಮಾತು ಮಾತಾಡ್ದವನು ಸೇಫ್ ಆಗೋಳನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ನಮ್ ಪೊಲೀಸ್ ಆಫೀಸರ್ ಮತ್ತೆ ಚೀಫ್ ಇಬ್ರು ಹೆಡ್ ಅಂಟರ್ ನ ಹಿಡಿದಿದ್ರಲ್ವಾ, ಆ ಪೊಲೀಸ್ ಆಫೀಸ್ ಹತ್ರ ಹೋಗಿ ನಿಜಾನ ಹೇಳ್ತಾರೆ. ಇಷ್ಟು ದಿನ ಅವ್ರು ಅನ್ಕೊಂಡಿರೋದು
ಸಾಯಿಸಿರೋದ್ ಕೂಡ ಹೆಡ್ ಅಂಟಾರೆ ಅಂತ ತಾನೆ ಅವ್ರ ಮಗಳನ್ನ ಸಾಯಿಸಿದ್ದು. ಬಟ್ ಅವರಲ್ಲ, ಈ ತರ ಅಂತ ಒಬ್ಬ ಇದ್ದಾನೆ, ಅವರ ಅಪ್ಪ ಸಾರಿ, ಅವನೇ ಸಾಯಿಸಿದ್ದು ಅಂತ ಗೊತ್ತಾಗಿದ ತಕ್ಷಣ ಅವ್ರಿಗೆ ಸಖತ್ ಟೆನ್ಷನ್ ಆಗುತ್ತೆ. ಓದವ್ರು ಯಾಕೋ ಈ ತರ ಮಾಡ್ದೆ, ನನ್ ಜೊತೆನೆ ಇದ್ಕೊಂಡು ನನಗೆ ನೀನ್ ಹಳ ತೋಡ್ಬಿಟ್ಟಲ್ವಾ ಅಂತ ಬೈದಾಗ ಅವನಂತಾನೆ, ಹೌದು ನಿನ್ ಜೊತೆನೆ ಇದ್ಕೊಂಡು ನಿನಗೆ ನಾನು ಈ ತರ ಮಾಡ್ದೆ, ಅದಕ್ಕೆ ಕಾರಣ ಏನ್ ಗೊತ್ತಾ, ನೀನೆ. ಆ ಟೈಮಲ್ಲಿ ಹೆಡ್ ಅಂಟರ್ ಕೇಸ್ ನ ಹ್ಯಾಂಡಲ್ ಮಾಡಿದ್ದು ನೀನೆ. ಆ ವಿಷಯವಾಗಿ ಎಷ್ಟೋ ಇಂಟರ್ವ್ಯೂಸ್ ಕೊಡ್ತಾ ಇದ್ದೆ, ಎಲ್ಲರೂ ನಿನ್ ಬಗ್ಗೆನೆ ಓಹೋ ಅಂತ ಮಾತಾಡ್ಕೊಂಡ್ರು. ನಿನ್ ತರನೇ ನಾನು ಕೂಡ ನಾಯಿ ತರ ಕಷ್ಟಪಟ್ಟಿದ್ದೀನಿ ತಾನೆ, ಆದ್ರೆ ನನ್ ಕಷ್ಟಕ್ಕೆ ಏನಾದ್ರು ಪ್ರತಿಫಲ ಸಿಕ್ತಾ, ಯಾರಾದ್ರೂ ನನ್ ಬಗ್ಗೆ ಮಾತಾಡಿದ್ರ? ಅವಾಗಿಂದ ನನ್ಗೆ ಇನ್ ಮೇಲೆ ಕಣ್ಣಿತ್ತು ಕಣೋ, ನೀನ್ ಸಂತೋಷವಾಗಿ ಇರಬಾರ್ದು ಅಂತ ನಾನು ಅನ್ಕೊಂಡಿದ್ದೆ. ಆ ಟೈಮಲ್ಲೇ ಹೆಡ್ ಅಂಟರ್ ನಿನ್ ಮಕ್ಕಳನ್ನ ಕಿಡ್ನಾಪ್ ಮಾಡ್ದ ಅಂತ ಗೊತ್ತಾದಾಗ ನನ್ಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ. ಅಷ್ಟೇ ಅಲ್ದೆ ಆ ಹೆಡ್ ಅಂಟರ್ ನಿನ್ ಮಗನ್ನ ರೋಡಲ್ಲಿ ಬಿಟ್ಬಿಟ್ಟ. ಆಕ್ಸಿಡೆಂಟ್ ಆಗಿ ನಿನ್ ಮಗ ಸತ್ತಾಗ ನೀನು ಮತ್ತೆ ನಿನ್ ಹೆಂಡತಿ ಅಳ್ತಾ ಇರೋದನ್ನ ನನ್ ಕಣ್ ತುಂಬಾ ನೋಡಿ ಸಂತೋಷ ಪಟ್ಟೆ. ಅಷ್ಟೇ ಅಲ್ಲ, ಇನ್ನೊಂದು ಶಾಕಿಂಗ್ ವಿಷಯ ಹೇಳಲ್ಲ. ನಿನ್ ಮಗಳನ್ನ ಹೆಡ್ ಅಂಟರ್ ಕಿಡ್ನಾಪ್ ಮಾಡ್ಕೊಂಡೋದಾಗ ಹೆಂಗೋ ನಿನ್ ಮಗಳು ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ಆದ್ರೆ ಮನೆಗ್ ಬರಕ್ ದಾರಿ ಗೊತ್ತಿಲ್ದೆ ಅಲ್ಲಲ್ಲೇ ಸುತ್ಕೊಂಡು ಕಾಡಲ್ಲಿ ಒಂದ್ ಜಾಗದಲ್ಲಿ ಬಿದ್ದಿದ್ಲು. ಹೋಗಿ ನನ್ ಕಣ್ಗ ಬೀಳ್ಬೇಕು, ನಿನ್ ಮೇಲಿರೋ ಅಷ್ಟು ಕೋಪ ಕೂಡ ಅವಳ ಮೇಲೆ ಬಿಟ್ಟೆ ಕಣೋ, ಅವಳನ್ನ ಸಾಯಿಸ್ಬಿಟ್ಟು ಮಣ್ಣಲ್ಲೇ ಊತಾಕ್ಬಿಟ್ಟೆ ಅಂತ ಹೇಳ್ತಾನೆ. ಕೊಬ್ಬಿಂದ ಮಾತಾಡ್ತಾ ಇರ್ಬೇಕಾದ್ರೇನೆ ಎಂತವ್ರಿಗೂ ಕೋಪ ಬಂದೇ ಬರುತ್ತೆ ತಾನೆ. ಸ್ವಂತ ಮಗಳನ್ನ ಸಾಯಿಸ್ತೆ ಅಂತ ಹೇಳ್ತಾ ಇದ್ರೆ ಈ ಆಫೀಸರ್ಗೆ ಹೆಂಗಿದ್ದಿರತ್ತೆ. ಅವ್ನ್ ಮಕ್ಕಕ್ಕೆ 2 ಪಂಚ್ ಕೊಟ್ಟೋರು ಹೊರಗಡೆ ಬಂದು ಆ ಚೀಫ್ ಹತ್ರ ಹೇಳ್ಕೊಂಡು ತುಂಬಾ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಇದೇ ಟೈಮ್ ಅಲ್ಲಿ ಆ ವಾರ್ಡ್ ಅಲ್ಲೇ ನಮ್ ರಿಪೋರ್ಟರ್ ಹುಡುಗಿ ಕೂಡ ಅವಸ್ಕೊಂಡೇ ಇದ್ದಾಳೆ. ಇವಳು ಎಲ್ಲ ಹತ್ರನೂ ಅವಸ್ಕೊಳ್ಳೋದೇ ಇವಳು ಕೆಲ್ಸ. ಆ ಪೊಲೀಸ್ ಆಫೀಸರ್ ಅಲ್ಲಿಂದ ಹೋದ್ಮೇಲೆ ಇವಳು ಹೋಗ್ಬಿಟ್ಟು ಅವ್ರ ಅಪ್ಪ ಹತ್ರ ಕೇಳ್ತಿದ್ದಾಳೆ, ಯಾಕೆ ಈ ತರ ಸುಳ್ಳು ಹೇಳ್ತಾ ಇದೀರಾ, ಈ ಪೊಲೀಸ್ ಆಫೀಸರ್ ಅವ್ರ ಮಗಳನ್ನ ಸಾಯಿಸಿದ್ದು ನೀವೇ ಅಲ್ಲ, ಹಂಗಿರ್ಬೇಕಾದ್ರೆ ನಿಮ್ಮೇಲೆ ಏನಕ್ಕೆ ಅಪವಾದನೆ ಹಾಕೊಂಡ್ರಿ ಅಂತ. ಇವಳ ಹತ್ರ ಹೇಳಿದ ತಕ್ಷಣ ಆ ಓರಪ್ಪಗೆ ಸಖತ್ ಶಾಕ್ ಆಗೋಯ್ತು. ಇದಕ್ ಸಾಧ್ಯನೇ ಇಲ್ಲ, ಇವಳಿಗೆ ಹೆಂಗ್ ಗೊತ್ತಾಯ್ತು ಅಂತ. ಬಟ್ ಇದೇನು ಅಂತ ಪೂರ್ತಿ ತೋರ್ಸೇ ಇಲ್ಲ. ಇದಕ್ಕೊಂದ್ ಬ್ಯಾಕ್ ಸ್ಟೋರಿ ಇದೆ, ಏನ್ ವಿಷಯ ಅಂತ ನೋಡೋಣ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ನಮ್ ಹೀರೋಗೆ ಕಾಲ್ ಮಾಡ್ಬಿಟ್ಟು, ಇವತ್ತು ಮೀಟ್ ಮಾಡ್ತೀನಿ ಅಂತ ಹೇಳಿದ್ದೆ, ನೆನ್ಪಿದೆ ಅಲ್ವಾ, ರೆಗ್ಯುಲರ್ ಜಾಗಕ್ಕೆ ಬಂದ್ಬಿಡು. ಅಷ್ಟೇ ಅಲ್ಲ, ನಮ್ಮ ಅಜ್ಜಿ ಸತ್ತಾಗ ನಮ್ಮ ಅಜ್ಜಿ ಡ್ರೆಸ್ಗೆ ಒಂದು ಪಿನ್ ಹಾಕೊಂಡಿದ್ರು, ಅದ್ ನಾನು ಅವ್ರಿಗೆ ಕೊಟ್ಟಿರೋ ಪಿನ್ನೆ. ಅವ್ರ ಐಟಮ್ಸ್ ಎಲ್ಲ ನನ್ಗೆ ಕೊಡ್ಬೇಕಾದ್ರೆ ಪಿನ್ನ ಮಾತ್ರ ಕೊಟ್ಟಿಲ್ಲ. ಅದು ಅಲ್ಲೇ ಎಲ್ಲೋ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ ಅಂತ ಕಾಣಿಸುತ್ತೆ, ಪ್ಲೀಸ್ ನನ್ಗೆ ಅದನ್ನ ತಗೊಂಡ್ ಬಂದಾಗ ಇನ್ ಗರ್ಲ್ ಫ್ರೆಂಡ್ ಕೇಳ್ಬಿಟ್ಲು, ಇಲ್ಲ ಅನ್ನಕ್ಕಾಗತ್ತಾ, ಸರಿ ಆಯ್ತು ಅಂತ ಹೇಳ್ಬಿಟ್ಟ. ಇನ್ ಹೇಳ್ದವನು ಈ ಎವಿಡೆನ್ಸ್ ಐಟಮ್ಸ್ ಎಲ್ಲಾನು ನಮ್ಮ ಪೊಲೀಸ್ ಆಫೀಸರ್ ಕೆಲಸ ಮಾಡ್ತಿರೋ ಜಾಗದಲ್ಲಿ ತಾನೇ ಇರುತ್ತೆ, ಸರಿ ಅಲ್ಗೋಗಿ ಎತ್ಕೊಂಬರೋಣ ಅಂತ ಹೋದ್ರೆ ಅಲ್ಲಿ ಪೊಲೀಸ್ ಆಫೀಸರ್ ಇಲ್ಲ, ಡೋರು ಬೇರೆ ಲಾಕ್ ಆಗಿದೆ. ಆದ್ರೆ ಇದಕ್ಕೂ ಮುಂಚೆ ನಮ್ಮ ಪೊಲೀಸ್ ಆಫೀಸರ್ ರೂಮ್ ಒಳಗಡೆ ಹೋಗ್ಬೇಕಾದ್ರೆ ಒಂದು ಪಿನ್ ಹಾಕ್ಬಿಟ್ಟು ಒಳಗಡೆ ಹೋಗಿರ್ತಾರಲ್ಲ ಡೋರ್ ಲಾಕ್ ನ, ಅದಿವ್ಗೆ ಚೆನ್ನಾಗಿ ನೆನ್ಪಿದೆ. ಇವಾಗ ಇವ್ನ ತಲೆ ಒಂಥರ ಹೈವೇ ರೋಡ್ ಅಲ್ಲಿ ಓಡ್ತಾ ಇರೋ ತರ ಇದೆ ಅಲ್ವಾ, ಅಷ್ಟು ಚೆನ್ನಾಗಿ ನೆನ್ಪಿಟ್ಕೊಂತಾನೆ. ಸೊ ಅವನೇ ಲಾಕ್ ಓಪನ್ ಮಾಡ್ಕೊಂಡು ಒಳಗಡೆ ಹೋಗಿ ಆ ಹೊಸ ಡಾಕ್ಟರ್ ತಾನೆ ಕಿಲ್ಲರ್ ಆಗಿದ್ದ, ಅವನು ಸಪರೇಟ್ ಎವಿಡೆನ್ಸ್ ಬಾಕ್ಸ್ ಇರುತ್ತಲ್ಲ, ಅದ್ರಲ್ಲಿ ನಮ್ ಹೀರೋನ್ ಅವ್ರ ಅಜ್ಜಿದ್ ಪಿನ್ ಇದೆಯಾ ಅಂತ ನೋಡ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ಒಂದು ಫೋಟೋ ಇರುತ್ತೆ. ಅದ್ರ ನೋಡಿ ಒಂದ್ ಸಖತ್ ಶಾಕ್ ಆಗ್ಬಿಟ್ಟ. ಯಾಕಂದ್ರೆ ಅದು ಆ ಕಿಲ್ಲರ್ ಹೊಸ ಡಾಕ್ಟರ್ ಇದ್ದಲ್ವಾ, ಅವ್ನ್ ಸಾಯಿಸಿರೋ ಫಸ್ಟ್ ವಿಕ್ಟಿಮ್ ಅಂದ್ರೆ ಬಾಕ್ಸರ್ ನ ಸಾಯಿಸಿರ್ತಾನಲ್ಲ ಅವ್ನ್ ಫೋಟೋ. ಅವ್ನ್ ಮುಖ ನೋಡಿದ ತಕ್ಷಣ ಇವನ್ಗೊಂದ್ ವಿಷಯ ಫ್ಲಾಶ್ ಆಗುತ್ತೆ. ಇದಕ್ಕೂ ಮುಂಚೆ ಈ ಅವರಪ್ಪ ಮುಖನ ಸರಿಯಾಗಿ ಗುತ್ತಾ ಇದ್ದ ಅಲ್ವಾ, ಅವಾಗ ಅವ್ನ್ಗೇನೋ ನೆನಪು ಬಂತಲ್ಲ, ಇದಕ್ಕೂ ಮುಂಚೆ ಯಾರನ್ನೋ ಈ ತರ ಹೊಡೆದಿದ್ದೀನಿ ಅಂತ. ಆ ತರ ಈ ಫಸ್ಟ್ ವಿಕ್ಟಿಮ್ ನ ಹೊಡೆದಿರೋ ನೆನಪೆ ಇವನಿಗೆ ಬರ್ತಾ ಇರೋದು. ಭಯಂಕರವಾಗಿ ತಲೆನೋವು ಬರುತ್ತೆ. ಇದರಿಂದ ಇವನ್ಗೇನ್ ಅನ್ಸುತ್ತಂದ್ರೆ ಈ ಹೊಸ ಡಾಕ್ಟರ್ ತಾನೆ ಕಿಲ್ಲರು, ಅವ್ನ್ ನೆನಪುಗಳೆಲ್ಲ ನನ್ಗೇನಕ್ ಬರ್ತಾ ಇದೆ ಅಂತ ಹೇಳಿ ಶಾಕ್ ಆದ. ಅವ್ನ್ ಮಾತ್ರ ಅಲ್ಲ, ನಾವು ಕೂಡ ಲೈಟ್ ಆಗಿ ಶಾಕ್ ಆಗ್ತೀವಲ್ಲ. ಆಕ್ಚುಲಿ ಇದನ್ನ ಯಾರೋ ಕಮೆಂಟ್ ಅಲ್ಲಿ ಕೂಡ ಗೆಸ್ ಮಾಡಿದ್ರಿ, ಮೋಸ್ಟ್ಲಿ ಇರಬಹುದೇನೋ, ಅವನ ಬ್ರೈನ್ ಇವ್ನ್ಗೆ ಇಟ್ಟಿರ್ಬೋದೇನೋ, ಅದೇನ್ ಸ್ಟೋರಿ ಅಂತ ನೋಡೋಣ ಮುಂದಕ್ಕೆ. ಬಟ್ ಈ ವಿಷಯ ಅಲ್ಲ, ಆ ಹೆಡ್ ಅಂಟರ್ ನ ಇಡ್ಕೊಟ್ರಲ್ಲ ಪೊಲೀಸ್ ಆಫೀಸರ್, ಅವ್ರ ಎಂಟಿಗೆ ಈಗ ಮೈ ಹುಷಾರಿಲ್ಲ, ಅವ್ರಿಗೆ ಮನಸ್ಥಿತಿ ಸರಿ ಇಲ್ಲ. ಇಬ್ರು ಮಕ್ಕಳು ಸತ್ತೋದ್ರು ಅಂದ್ರೆ ಹೆಂಗಿರ್ತಾರೆ ಪಾಪ. ಅವ್ರ ಮನೆಯಿಂದ ಹೊರಗಡೆ ಬರೋದೇರ ಮನೇಲೇ ಇರ್ತಾರೆ. ಆ ಟೈಮಲ್ಲಿ ರಿಪೋರ್ಟರ್ ಹುಡುಗಿ ಅವ್ರ ಮನೆಗೆ ಹೋಗಿದ್ದಾಳೆ, ಏನಕ್ ಹೋದ್ಲೋ ಗೊತ್ತಿಲ್ಲ. ಬಟ್ ಓದೋಳು ಸೈಲೆಂಟ್ ಆಗಿ ಅಲ್ಲಿಂದ ಹೊರಗಡೆ ಬಂದ್ಬಿಟ್ಲು, ಏನು ಮಾತಾಡಿಲ್ಲ. ಬಟ್ ಅದನ್ನ ಲೇಡಿ ನೋಡ್ಬಿಟ್ಟು ನನ್ ಮಗಳ ವಾಚ್ ನ ನೀನೇನ ಕಟ್ಕೊಂಡಿದ್ಯಾ ಅಂತ ಹೇಳಿ ಹಿಂದ್ಗಡೆನೆ ಗೇಟ್ ವರ್ಗೂ ಬರ್ತಾರೆ. ಬಟ್ ಅಲ್ಲಿಂದ ರಿಪೋರ್ಟರ್ ಹುಡುಗಿ ಹೊರಟೋದ್ಲಲ್ಲ, ಅದಾದ್ಮೇಲೆ ಇವ್ರು ಎಲ್ಲೋಗ್ಬೇಕು ಏನೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ರೋಡಲ್ ಹತ್ರ ಸುತ್ತಾ ಇರ್ಬೇಕಾದ್ರೆ ಪೊಲೀಸರು ಕರ್ಕೊಂಡ್ ಬಂದು ಅವ್ರ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರ್ಸಿರ್ತಾರೆ. ಅವಾಗೆ ಅವರ ನ್ಯೂಸ್ ನ ನೋಡೋದು, 25 ವರ್ಷಗಳ ಹಿಂದೆ ಈ ಹೆಡ್ ಅಂಟರ್ ನ ಹಿಡಿದಿರೋ ಪೊಲೀಸ್ ಆಫೀಸರ್ ಅವ್ರ ಮಗಳನ್ನ ಸಾಯಿಸಿದ್ದು ಈ ಅನ್ನೋನು, ಅಂದ್ರೆ ಅನ್ನೋರ್ ಅಪ್ಪ ಅನ್ನೋನೇ ಸಾಯಿಸಿರೋದು ಅಂತ ನ್ಯೂಸ್ ಬರುತ್ತೆ. ಇನ್ನು ಅದನ್ನ ನೋಡಿದ ತಕ್ಷಣ ಲೇಡಿಗೆ ಹೆಂಗಿರತ್ತೆ ಕೋಪ. ಅಷ್ಟೆಲ್ಲ ಇಂತ ಹಾಸ್ಪಿಟಲ್ ಅಲ್ಲಿ ಇಂತ ವಾರ್ಡ್ ನಂಬರ್ ಅಲ್ಲಿ ಇದಾರಲ್ಲ ಅಂತೆಲ್ಲ ಬೇರೆ ಡೀಟೇಲ್ಡ್ ಆಗಿ ಹೇಳ್ಬಿಟ್ರ. ಅದರಿಂದ ಲೇಡಿ ಆ ಟಿವಿ ಕಡೆನೆ ಕೈ ತೋರಿಸ್ತಾ ಇರ್ತಾರ. ಸೊ ಅಲ್ಲಿರೋ ಪೊಲೀಸ್ ಅವ್ರು ಏನ್ ಅನ್ಕೊಂತಾರೆ, ಮೋಸ್ಟ್ಲಿ ಈ ಲೇಡಿಗೆ ಗೊತ್ತಿರೋರು ಯಾರಾದ್ರೂ ಹಾಸ್ಪಿಟಲ್ ಅಲ್ಲಿ ಇದಾರೇನೋ, ಅದಕ್ಕೆ ಕೈ ತೋರಿಸ್ತಾ ಇದಾರೆ ಅಂತ ಈ ಲೇಡಿನ ಹಾಸ್ಪಿಟಲ್ ಕಡೆ ಕರ್ಕೊಂಡ್ ಬರ್ತಾರೆ. ಇವುಗಳ ಮಧ್ಯೆ ನಮ್ ಹೀರೋ ಅವನಿಗೆ ಈ ಕಿಲ್ಲರ್ ಬಗ್ಗೆ ನೆನಪುಗಳೆಲ್ಲ ನನಗೇನಕ್ ಬರ್ತಾ ಇದೆ, ಹೊಸ ಡಾಕ್ಟರ್ ನೆನಪೆಲ್ಲ ನನ್ಗೇನ್ ಬರ್ತಾ ಇದೆ ಅಂತ. ಅವ್ನ್ ಹೆಡ್ ಸರ್ಜರಿ ಮಾಡಿದ್ರಲ್ವಾ, ಆ ಡಾಕ್ಟರ್ ನಾನೇ ನೋಡಿ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹೋಗಿ ಕೇಳ್ತಾನೆ, ಯಾಕೆ ನನ್ಗೆ ಅವ್ನ್ ನೆನಪೆಲ್ಲ ಬರ್ತಾ ಇದೆ ಅಂತ. ಅದಕ್ಕೆ ಡಾಕ್ಟರ್ ವೆರಿ ಸಿಂಪಲ್ ಪಾ, ನೀನು ಇಲ್ಲಿ ಅಡ್ಮಿಟ್ ಆಗೋದಕ್ಕೆ ತಲೆಗೆ ಏಟ್ ಆಗೋದಕ್ಕೂ ಮುಂಚೆ ಆ ಕೇಸ್ ಫೈಲ್ಸ್ ಎಲ್ಲ ನೋಡಿದ್ದೆ, ಆ ಕಿಲ್ಲರ್ ಜೊತೆ ನೀನ್ ಜಗಳ ಎಲ್ಲ ಆಯ್ತು ಅನ್ ಬಗ್ಗೆ ನೀನು ಎಲ್ಲ ಮಾತಾಡಿದ್ಯಾ, ಆ ಫೈಲ್ಸ್ ಎಲ್ಲ ನೋಡಿರೋ ನೆನಪು ನಿನ್ ತಲೆಯಲ್ಲಿ ಸ್ಟೋರ್ ಆಗಿರುತ್ತೆ. ಅದರಿಂದ ನಿನ್ಗೆ ಯಾವ್ದು ರಿಯಾಲಿಟಿ ಯಾವ್ದು ಫೈಲ್ ಅಲ್ಲಿ ನೋಡಿರೋದು ಅಂತ ನೆನಪು ಬರೋದಿಲ್ಲ. ಪ್ಲಸ್ ನಿನ್ಗೆ ಟೆಂಪರರಿ ಮೆಮೊರಿ ಲಾಸ್ ಬೇರೆ ಆಗಿದೆ ಅಲ್ವಾ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ, ನೀನ್ ನಾರ್ಮಲ್ ಆಗ್ಬಿಡ್ತೀಯ, ಇದ್ರ ಬಗ್ಗೆ ಎಲ್ಲ ಟೆನ್ಷನ್ ತಗೊಂಡ್ಬೇಡ ಅಂತ ಹೇಳ್ತಾರೆ. ಇದ್ರು ಅವ್ನಿಗೆ ಏನಕ್ಕೆ ನೆನಪು ಬರ್ತಿದೆ ಅಂತ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇಲ್ಲ. ನೀನ್ ಏನು ಟೆನ್ಷನ್ ಪಡಬೇಡ, ನಿನಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ನ ಪ್ರಿಸ್ಕ್ರೈಬ್ ಮಾಡ್ತೀನಿ ತಗೋ ಅಂತ ಹೇಳಿ ಟ್ಯಾಬ್ಲೆಟ್ಸ್ ನ ಬರ್ಕೊಟ್ಟಿರ್ತಾರೆ. ಅದ್ರಲ್ಲಿ ಒಂದು
ಟ್ಯಾಬ್ಲೆಟ್ ಅನ್ನ ನೋಡಿದ ತಕ್ಷಣ ಇವ್ನಿಗೆ ಸಖತ್ ಶಾಕ್ ಆಗುತ್ತೆ. ಈ ಟ್ಯಾಬ್ಲೆಟ್ ಇದಕ್ಕೂ ಮುಂಚೆ ಎಲ್ಲೋ ನೋಡಿದೀನಲ್ವಾ ಅಂತ. ಬೇರೆ ಎಲ್ಲೂ ಅಲ್ಲ, ಫೋರ್ತ್ ವಿಕ್ಟಿಮ್ ಯೂಟ್ಯೂಬರ್ ಹುಡುಗಿ ದ್ರಾಕ್ಷಿ ತೋಟದಲ್ಲಿ ಸಿಕ್ಕಿತ್ತಲ್ವಾ, ಆ ಹುಡುಗಿ ಮನೆಯಿಂದ ಕೆಲವೊಂದು ಐಟಮ್ಸ್ ನ ತಗೊಂಡ್ ಬಂದಿರ್ತಾರೆ. ತರೋದಂತಂದ್ರೆ ಎವಿಡೆನ್ಸ್ ಗೋಸ್ಕರ ಕಲೆಕ್ಟ್ ಮಾಡಿರ್ತಾರೆ. ಅದ್ರಲ್ಲಿ ಟ್ಯಾಬ್ಲೆಟ್ ಇರೋದನ್ನ ಇವನು ಗಮನಿಸಿರ್ತಾನೆ. ಸೊ ಅದು ಇವ್ನಿಗೆ ಡೌಟ್ ಬಂದಿದ ತಕ್ಷಣ ಆ ಎವಿಡೆನ್ಸ್ ರೂಮ್ ಹೋಗ್ಬಿಟ್ಟು ಆ ಬಾಕ್ಸ್ ಎಲ್ಲ ಟ್ಯಾಬ್ಲೆಟ್ ಕೂಡ ಎತ್ತಿ ನೋಡ್ತಾನೆ. ಸೇಮ್ ಇವನು ಪ್ರಿಸ್ಕ್ರೈಬ್ ಮಾಡಿರೋ ಟ್ಯಾಬ್ಲೆಟ್ ಅವಳಿಗೆ ಕೂಡ ಕೊಟ್ಟಿರೋದು. ಇದ್ ಯಾಕೆ ಏನು ಅಂತ ಆ ಫೋರ್ತ್ ವಿಕ್ಟಿಮ್ ಅವ್ರ ಅಮ್ಮಗೆ ಕಾಲ್ ಮಾಡಿ ಕೇಳಿದಾಗ, ಅಂದ್ರೆ ಅವಳಿಗೆ ಏನಾದ್ರು ಬ್ರೈನ್ ಸರ್ಜರಿ ನಡೆದಿತ್ತಾ ಅಂತ ಕೇಳಿದಾಗ, ಹೌದು ಸರ್ ಅವಳಿಗೆ ಬ್ರೈನ್ ಸರ್ಜರಿ ನಡೆದಿತ್ತು ಅಂತ ಹೇಳ್ತಾರೆ. ಹಂಗಾದ್ರೆ ಈ ಟ್ಯಾಬ್ಲೆಟ್ ನ ಬ್ರೈನ್ ಸರ್ಜರಿ ಆಗಿರೋರ್ಗೆ ಆ ತಲೆಯಲ್ಲಿ ಆ ಪೇನು ಮತ್ತೆ ಹಳೆ ನೆನಪುಗಳು ರಿಟರ್ನ್ ಬರೋದಕ್ಕೋಸ್ಕರ ಯೂಸ್ ಮಾಡೋ ಟ್ಯಾಬ್ಲೆಟ್ಸ್. ಆದ್ರೆ ಫೋರ್ತ್ ವಿಕ್ಟಿಮ್ ಹತ್ರ ಎವಿಡೆನ್ಸ್ ಕಲೆಕ್ಟ್ ಮಾಡಿದಾಗ ಟ್ಯಾಬ್ಲೆಟ್ ಗೆ ಏನ್ ಹೇಳಿದಾರೆ ಅಂದ್ರೆ, ಅವಳು ಫುಡ್ ವ್ಲಾಗ್ ತಾನೇ ಮಾಡ್ತಾ ಇದ್ಲು, ಜಾಸ್ತಿ ಊಟ ತಿನ್ನೋ ತರ ತಿನ್ಬಿಟ್ಟು ಅವಳು ವಾಮಿಟ್ ಮಾಡ್ತಾ ಇದ್ಲು, ಅದು ಬೇರೆ ವಿಷಯ. ಆತರ ಜಾಸ್ತಿ ಊಟ ತಿನ್ನೋದ್ರಿಂದ ಎಲ್ಲಿ ದಪ್ಪ ಆಗ್ಬಿಡ್ತಾಳೋ, ವಾಮಿಟ್ ಆಗ್ಬೇಕು ಅನ್ನೋದಕ್ಕೋಸ್ಕರನೇ ಅವಳು ಟ್ಯಾಬ್ಲೆಟ್ ನ ತಗೊಂತಾ ಇದ್ದಾರೆ ಅಂತ ಅನ್ಕೊಂಡಿದ್ದು. ಬಟ್ ಇದು ಬ್ರೈನ್ ಸರ್ಜರಿ ಆದ್ಮೇಲೆ ತಗೊಳ್ಬೇಕಾಗಿರೋ ಟ್ಯಾಬ್ಲೆಟ್. ಇವಾಗ ಇನ್ನಷ್ಟು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹೀರೋ ಬಂದು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡೋಗಿ ಅವ್ರ ಹತ್ರನೇ ಕೊಟ್ಟ ಡಾಕ್ಟರ್ ಹತ್ರನೇ ಕೊಟ್ಟು ಕೇಳಿದಾಗ, ಹೌದಪ್ಪ ಫೋರ್ತ್ ವಿಕ್ಟಿಮ್ ಗೆ ಆಪರೇಷನ್ ಮಾಡಿದ್ದು ನಾನೇ, ಅವಳಿಗೆ ಟ್ಯಾಬ್ಲೆಟ್ ನ ಪ್ರಿಸ್ಕ್ರೈಬ್ ಮಾಡಿದ್ದು ನಾನೇ. ಆಕ್ಚುಲಿ ಅವಳಿಗೆ ಬ್ರೈನ್ ಅಲ್ಲಿ ಸರ್ಜರಿ ಮಾಡಿದ್ಮೇಲೆ ಸ್ಮೆಲ್ಲಿಂಗ್ ಸೆನ್ಸೆ ಹೊರಟೋಗ್ಬಿಟ್ಟಿತ್ತು. ಪಾಪ ಚಿಕ್ಕ ವಯಸ್ಸು, ಇಷ್ಟು ಬೇಗ ಸಾಯ್ತಾಳೆ ಅಂತ ಯಾರಿಗ್ ಗೊತ್ತಿತ್ತು ಅಂತ ಫೀಲ್ ಮಾಡಿ ಹೇಳಿದಾಗ ನಮ್ಮ ಹೀರೋ ಕೂಡ, ಡಾಕ್ಟರ್ ನನ್ಗೆ ಇನ್ನೊಂದು ಡೌಟ್ ಇದೆ, ನನ್ಗೆ ದಿಢೀರ್ ಅಂತ ಚಿಕ್ಕ ವಯಸ್ಸಲ್ಲಿ ನಡೆದಿರೋ ವಿಷಯಗಳೆಲ್ಲ ನೆನಪು ಬರುತ್ತೆ, ಬಟ್ ಆ ಚಿಕ್ಕ ವಯಸ್ಸು ನೆನಪುಗಳು ನಂದಲ್ಲ ಅಂತ ಅನ್ನಿಸ್ತಾ ಇದೆ, ಅದ್ಯಾಕೆ ಅಂತ ಕೇಳಿದಾಗ, ಆಲ್ರೆಡಿ ಹೇಳದ್ನಲ್ಲಪ್ಪ ನೀನು ಸುಮಾರು ಕೇಸಸ್ ನ ನೋಡಿರ್ತೀಯ, ಫೈಲ್ಸ್ ಎಲ್ಲ ಓದಿರ್ತೀಯ, ಅದೇ ತರ ಸುಮಾರು ಬುಕ್ಸ್ ನ ಕೂಡ ಓದಿರ್ತೀಯ, ಅದ್ರಲ್ಲಿ ಬರೋ ಕ್ಯಾರೆಕ್ಟರ್ಸ್ ನ ನೀನಾಗಿ ನೀನ್ ಫೀಲ್ ಮಾಡ್ಕೊಂಡಿರ್ತೀಯ. ಆ ಟೈಮ್ ಅಲ್ಲಿ ಆ ನೆನಪುಗಳು ಬರೋದ್ರಿಂದ ನೀನ್ ಕನ್ಫ್ಯೂಸ್ ಆಗಿದ್ಯಾ, ಸ್ವಲ್ಪ ದಿನಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಸರಿ ಡಾಕ್ಟರ್, ಇದ್ರೂ ನನ್ನಲ್ಲಿರೋ ಡೌಟೇ ನನ್ಗೆ ಕಡಿಮೆ ಆಗ್ತಾ ಇಲ್ಲ. ಆ ಫೋರ್ತ್ ವಿಕ್ಟಿಮ್ ಆ ಹುಡುಗಿಗೆ ಬ್ರೈನ್ ಅಲ್ಲಿ ಸರ್ಜರಿ ಮಾಡದ್ಮೇಲೆ ಸ್ಮೆಲ್ಲಿಂಗ್ ಸೆನ್ಸೇ ಹೊರಟೋಯ್ತು ಅಂತ ಹೇಳಿದ್ರಲ್ವಾ, ಆಲ್ಮೋಸ್ಟ್ ನಾನು ಆತರ ಕಂಡೀಷನ್ ಅಲ್ಲಿ ಇದೀನಿ ಅಂತ ಕಾಣಿಸ್ತಾ ಇದೆ. ಸ್ಮೆಲ್ಲಿಂಗ್ ಸೆನ್ಸ್ ಎಲ್ಲ ಹೋಗಿಲ್ಲ, ಆದ್ರೆ ನನಗೆ ಸರ್ಜರಿ ಆಗೋದಕ್ಕೂ ಮುಂಚೆ ನಾನೊಂದು ಡಿಶ್ ನ ತುಂಬಾ ಇಷ್ಟಪಟ್ಟು ತಿಂತಾ ಇದ್ದೆ. ಇವಾಗ ನಮ್ಮ ಆಂಟಿ ಅಡಿಗೆ ಮಾಡ್ತಾ ಇದ್ರೆ ನನಗೆ ಸ್ಮೆಲ್ ನೋಡಿದ್ರೇನೆ ಆಗ್ತಾ ಇಲ್ಲ ಅಂದಾಗ, ಇದಕ್ಕೆ ಕಾರಣ ಒಂದೇ ಒಂದಿರುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಬಟ್ ಏನ್ ಹೇಳಿದ್ರು ಅಂತ ತೋರ್ಸಿಲ್ಲ. ನಮ್ ಹೀರೋ ಕೂಡ ಡಾಕ್ಟರ್ ಹತ್ರ ಇದನ್ನ ಮಾತಾಡ್ಕೊಂಡು ಹೊರಗಡೆ ಬರೋ ಟೈಮಲ್ಲಿ ನಮ್ ಹೀರೋನ್ ಮುಡ್ಕೊಂಡು ಈ ಜಾಗಕ್ಕೆ ಬಂದ್ಬಿಟ್ಲು. ಅದೇನಿಲ್ಲ, ನನ್ಗೆ ಬ್ರೈನ್ ಸರ್ಜರಿ ಮಾಡಿದ್ರಲ್ವಾ, ಡಾಕ್ಟರ್ನ ಒಂದ್ಸತಿ ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಅಂದಾಗ, ಇವಳು ಇಲ್ಲಿ ಇನ್ನೊಂದ್ ಶಾಕ್ ನ ಕೊಡ್ತಾಳೆ. ಏನೋ ಬ್ರೈನ್ ಸರ್ಜರಿ ಮಾಡಿದ್ ಡಾಕ್ಟರ್ ಹತ್ರ ಮಾತಾಡ್ಕೊಂಡ್ ಬರ್ತಾ ಇದೀಯಾ, ಈ ಡಾಕ್ಟರ್ ನಿನ್ಗೆ ಸರ್ಜರಿನೇ ಮಾಡಿಲ್ಲ, ನಿನ್ಗೆ ಸರ್ಜರಿ ಮಾಡಿದ್ದು ಸ್ವಲ್ಪ ವಯಸ್ಸಾದವರು ಅಂತ ಹೇಳ್ತಾ ಇದ್ದಾಳೆ. ನಾನು ಅದನ್ನ ಕಣ್ಣಾರೆ ಕ್ಲಿಯರ್ ಆಗಿ ನೋಡದ್ನಲ್ವಾ ಅಂತ ಹೇಳ್ತಾಳೆ. ಇವಾಗ ಹಂಗೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ನಮ್ಮ ಹೀರೋ ಮತ್ತೆ ಆ ಕಿಲ್ಲರ್ ಇಬ್ರು ಇದೇ ಹಾಸ್ಪಿಟಲ್ ಅಲ್ಲಿ ಪಕ್ಕದ ರೂಮ್ ಅಲ್ಲೇ ಇದ್ರಲ್ವಾ, ಆ ಕಿಲ್ಲರ್ ನ ಸಾಯ್ಸಕ್ಕೆ ಅಂತ ಇವಳೊಂದು ರೂಮ್ ಒಳಗಡೆ ಹೋಗಿದ್ಲು. ಅವ್ನಿಗಾಕಿರೋ ಆಕ್ಸಿಜನ್ ಮಾಸ್ಕ್ ಎಲ್ಲ ಕೂಡ ಕಿತ್ಬಿಟ್ಲು. ಮತ್ತೆ ಪಕ್ಕದ ರೂಮ್ ಅಲ್ಲೇ ನಮ್ ಹೀರೋಗೆ ಸರ್ಜರಿ ನಡೀತಾ ಇದೆ. ಅಲ್ಲಿ ಇವಾಗ ನಮ್ ಹೀರೋ ಮಾತಾಡ್ಕೊಂಡ್ ಬಂದಲ್ವಾ, ಆ ಡಾಕ್ಟರ್ ಇದಾರೆ, ಪ್ಲಸ್ ಇನ್ನೊಂದು ಡಾಕ್ಟರ್ ಇದಾರೆ. ಅವ್ರು ಮಾತಾಡ್ಕೊಳ್ಳೋದನ್ನ ಕೂಡ ಕೇಳಿಸ್ಕೊಂಡಿದ್ದಾಳೆ. ಆ ವಯಸ್ಸಾಗಿರೋ ಡಾಕ್ಟರ್ ಇವಾಗ ಹೀರೋಗೆ ಸರ್ಜರಿ ಮಾಡೋದು ಅಂತ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ನಮ್ ಹೀರೋಗೆ ಸಖತ್ ಶಾಕು. ಏನ್ ಹೇಳ್ತಾ ಇದೀರು, ಕನ್ಫರ್ಮ್ ಮಾಡ್ಕೊಂಡ್ ಬರ್ತೀನಿ ಅಂತ ಮತ್ತೆ ಡಾಕ್ಟರ್ ಹತ್ರ ಬಂದು ಕೇಳಿದಾಗ, ಇವ್ನಂತಾನೆ, ನನ್ ಹೆಮ್ಮೆಗೆ ನಾನು ಹೇಳ್ಕೊಂತಾ ಇದೀನಿ ಅಂತ ನೀನೇನು ಬೇಜಾರ್ ಮಾಡ್ಕೊಂಡ್ ಬಿಡಪ್ಪ, ಈ ಕೊರಿಯಾನಲ್ಲೇ ನಂತರ ಬ್ರೈನ್ ಸ್ಪೆಷಲಿಸ್ಟ್ ಯಾರು ಇಲ್ಲ ಗೊತ್ತಾ, ನಂತರ ಆಪರೇಷನ್ ಮಾಡೋರು ಯಾರು ಇಲ್ಲ ಗೊತ್ತಾ. ಈ ತರ ಇರ್ಬೇಕಾದ್ರೆ ನಮ್ಮ ಹಾಸ್ಪಿಟಲ್ ಅಲ್ಲಿ ನನ್ನ ಬಿಟ್ಟು ಬೇರೆ ಯಾರು ಬಂದು ಸರ್ಜರಿ ಮಾಡ್ತಾರೆ, ನಿಜವಾಗ್ಲೂ ನಾನೇ ನಿನ್ಗೆ ಸರ್ಜರಿ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಓಕೆ ಡಾಕ್ಟರ್, ನಾನೇನೋ ಮಿಸ್ಟೇಕ್ ಮಾಡ್ಕೊಂಡೆ ಅಂತ ಒಂದ್ ಸಾರಿ ಕೇಳ್ಬಿಟ್ಟು ಅಲ್ಲಿಂದ ಹೊರಗಡೆ ಬರ್ಬೇಕಾದ್ರೆ ಅಲ್ಲಿರೋ ಕನ್ನಡಿಯಿಂದ ಆ ಡಾಕ್ಟರ್ ಮುಖ ನೋಡಿದಾಗ, ಇವ್ನ್ ಮುಖ ಯಾಕೋ ಸರಿ ಇಲ್ವೇ, ಇವ್ ನನ್ನಿಂದ ಏನೋ ಒಂದ್ ವಿಷಯ ಮುಚ್ಚಿಡ್ತಾ ಇದ್ದಾನೆ ಅಂತ ಒಂದು ಡೌಟ್ ಅಲ್ಲೇ ಹೊರಗಡೆ ಬರ್ತಾನೆ. ಸೊ ಇವ್ನ್ ಡೌಟ್ ಹೆಂಗೆ ಕ್ಲಿಯರ್ ಆಗುತ್ತೆ, ಏನ್ ನಡೆದಿರ್ಬೋದು, ಆ ವಯಸ್ಸಾದ ಡಾಕ್ಟರ್ ಯಾರು ಏನು ಅಂತ ನಿಮ್ಗೆ ಗೆಸ್ಸಿಂಗ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ಯಾರು ನಮ್ ಹೀರೋಗೆ ಸರ್ಜರಿ ಮಾಡಿರ್ಬೋದು ಅಂತ. ಆಲ್ಮೋಸ್ಟ್ ನೀವೆಲ್ಲ ಕರೆಕ್ಟ್ ಆಗಿ ಗೆಸ್ ಮಾಡ್ತೀರಾ. ಬಟ್ ಆ ವಿಷಯ ಹೇಗೆ ನಡೀತು ಅನ್ನೋದನ್ನ ನೋಡ್ಬೇಕಂದ್ರೆ ನಾವು ನೆಕ್ಸ್ಟ್ ಪಾರ್ಟ್ ವರ್ಗೂ ವೇಟ್ ಮಾಡ್ಬೇಕು. ಅಂಡ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.